ಮಗ ರಾಮ ರಾವಣನ ಮೇಲೆ ಯುದ್ಧ ಮಾಡೋ ಟೈಮಿಂದ ನೀನು ಅವಳ ಲೈನ್ ಹೊಡಿತಾ ಇದೆಯಾ. ಅವಳು ಅಗ್ನಿ ಪ್ರವೇಶ ಮಾಡೋ ಟೈಮು ಬಂತು, ರಾಮಾಯಣನು ಮುಗಿದೋಗುತ್ತೆ, ನಿನ್ನ ಲವ್ ಸ್ಟೋರಿನೂ ನೆಗೆದು ಬೀಳುತ್ತೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಶೂಟಿಂಗ್ ಶುರುವಾದಾಗಿಂದನೂ ಒಂದು ದಿವಸನೂ ನೀವು ಗುಡ್ ಮಾರ್ನಿಂಗ್ ಹೇಳೋದನ್ನ ತಪ್ಪಿಸಿಲ್ಲ. ಏನು ನಿಮ್ಮ ಹೆಸರು? ಕರಣ್. ಸೋ ಸ್ವೀಟ್. ಮಗ ಅವಳನ್ನ ಇಂಪ್ರೆಸ್ ಮಾಡ್ಬಿಟ್ಟೆ ಕಣೋ. ಆಹಾ, ಎಲ್ಲಾ ಸಿನಿಮಾದವರು ಜೂನಲ್ಲಿ ಒಂದೊಂದು ಪ್ರಾಣಿನ ದತ್ತು ತಗೋತಾ ಇದ್ದಾರೆ. ಈ ಗೆಟಪ್ ಅಲ್ಲಿ ನೀನು ಹೋಗಿ ಅವಳನ್ನ ಇಂಪ್ರೆಸ್ ಮಾಡಿದ್ರೆ ನಿನ್ನ ದತ್ತು ತಗೋತಾಳೆ, ಲವ್ ಮಾಡಲ್ಲ. ನಾನು ಏನ್ ಮಾಡ್ಲಿ ಮಗ, ದಿನ ಬೆಳಿಗ್ಗೆ ಅವಳು ಬರೋದಕ್ಕಿಂತ ಮುಂಚೆನೆ ನಮ್ಗೆ ಗೆಟಪ್ ಕೊಟ್ಬಿಡ್ತಾರೆ. ಸಂಜೆ ಅವಳು ಹೋದ್ಮೇಲೂ ನಮ್ ಶೂಟಿಂಗ್ ನಡೀತಾನೆ ಇರತ್ತೆ. ಒಂದ್ ಕೆಲಸ ಮಾಡು, 4 ಗಂಟೆ ಅಷ್ಟೊತ್ತಿಗೆ ಎಸ್ಕೇಪ್ ಆಗ್ಬಿಡು. 25 ಕೋತಿಲಿ 1 ಕೋತಿ ಮಿಸ್ ಆದ್ರೆ ಯಾವನಿಗೂ ಗೊತ್ತಾಗಲ್ಲ. ಮಗ ಥ್ಯಾಂಕ್ಸ್ ಕಣೋ. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್. ವಾಯ್ಸ್ ಕೇಳಿದ್ರೆ ಕರಣ್? ಹೌದು ಮೇಡಮ್. ನೋಡಕ್ ಒಳ್ಳೆ ಹೀರೋ ತರ ಇದ್ದೀರಾ, ಈ ತರ ಕ್ಯಾರೆಕ್ಟರ್ ಯಾಕೆ ಮಾಡ್ತಾ ಇದ್ದೀರಾ? ರೋಲ್ ಸಿಗ್ಬೇಕಲ್ವಾ ಮೇಡಮ್? ಆ ದಿನಾನೂ ಬರುತ್ತೆ, ಹೋಪ್ಸ್ ಕಳ್ಕೊಬೇಡಿ. ಇಷ್ಟು ಚಿಕ್ಕ ಹಳ್ಳಿಯಿಂದ ಬಂದು ನಾನೇ ಇಷ್ಟು ಬೆಳೆದಿದ್ದೀನಿ ಅಂದಮೇಲೆ ನಿಮ್ಗಾಗಲ್ವಾ? ಪ್ರಯತ್ನ ಮಾತ್ರ ಬಿಡಬೇಡಿ. ದೇವ್ರಿದ್ದಾನೆ. ಓಕೆ ಮೇಡಮ್. ಓಕೆನಾ? ಓಕೆ. ಸಿ ಯು. ಬಾಯ್ ಮೇಡಮ್. ಆಲ್ಮೋಸ್ಟ್ ಲೈಫ್ ಕ್ಲಿಯರ್. ಎಷ್ಟು ದೊಡ್ಡ ಸ್ಟಾರ್ ಆದ್ರೂ ಒಂಚೂರು ಕೊಬ್ಬಿಲ್ವಲ್ಲೋ. ಐ ಲವ್ ಹರ್. ಇದೀಗ ಬಂದ ಸುದ್ದಿ, ನಟಿ ಊರ್ಮಿಳಾ ಹಲ್ಲೆ ಪ್ರಕರಣ. ನಗರದ ರಿಯಾಸ್ ಪಬ್ನಲ್ಲಿ ಸೀತೆ ಎಂದೇ ಖ್ಯಾತಿಯಾಗಿರುವ ನಟಿ ಊರ್ಮಿಳಾ ಹಾಗೂ ಹಲವಾರು ಯುವಕ ಯುವತಿಯರ ಮೇಲೆ ಜಾಂಬವ ಸೇನೆ ದಾಳಿ ನಡೆಸಿದೆ. ಆದರೆ ಆ ಸದಸ್ಯರ ವಿರುದ್ಧ ಊರ್ಮಿಳಾ ಪ್ರತಿ ಏಟು ನೀಡಿದ್ದಾರೆ. ದಾಳಿ ನಡೆಸಿದ ಸೇನೆಯ ನಾಯಕನ ಮೇಲೆ ಊರ್ಮಿಳಾ ಅಮಾನುಷ ಹಲ್ಲೆ ನಡೆಸಿದ್ದಾರೆ. ಈ ಕುರಿತು ಒಂದು ವಿಶೇಷ ಸಂದರ್ಶನ ಈಗ ನಿಮಗಾಗಿ ನಮ್ಮ ವಾಹಿನಿಯ ಮುಖಾಂತರ. ಹೇಳಿ ಮಂಜುನಾಥ್ ಅವರೇ, ಏನ್ ನಡೀತು? ನಿಮ್ಮ ಸೀರಿಯಲ್ ಸೀತೆ ನಮ್ಮ ನಾಯಕರಿಗೆ ಆ ಜಾಗದಲ್ಲಿ ಒದ್ದಿದ್ದು ನಾವು ಒಪ್ಕೊಳ್ಳಲ್ಲ. ಅವ್ರು ಹೊಯ್ಸೋಲಿದಾರ್ರಿ, ಡಾಕ್ಟರ್ ಅವ್ರಿಗೆ ಮಕ್ಕಳಾಗಲ್ಲ ಅಂತ ಅವ್ರೆ. ಅಲ್ಲ, ನಮ್ಮ ಸಂಸ್ಕೃತಿ ಅಂದ್ರೆ ಏನು? ಹೆಣ್ಣು ಅಂದ್ರೆ ಏನು? ತುಂಡು ಬಟ್ಟೆ ಹಾಕದ, ಮಿನಿ ಸೋಟ್ ಹಾಕದ, ಡ್ರಿಂಕ್ಸ್ ಕುಡಿಯೋದ? ಅವ್ರು ಸ್ಟಾಪ್ ಇಟ್ ಅಂತ ಹೇಳ್ತಾ ಇರೋದು ಗೊತ್ತಾಗಲ್ವೇನ್ರಿ ನಿಮ್ಗೆ? ಬೆಳಗ್ಗೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ರಾತ್ರಿ ಗುಂಡು ಹಾಕಿದ್ರೆ ಏನ್ರಿ ತಪ್ಪು? ಅಷ್ಟೊಂದು ಲೈಟ್ಸ್ಗಳ ಮಧ್ಯೆ ಅಷ್ಟೊಂದೆಲ್ಲ ಒಡವೆಗಳನ್ನ ಹಾಕೊಂಡು ದೊಡ್ಡ ಸೀರೆ ಕಟ್ಕೊಂತಾರೆ. ಪಾಪ ಎಷ್ಟು ಶೆಕೆ ಆಗತ್ತೆ ಅಂತ ಗೊತ್ತಾ? ಅದಕ್ಕೆ ರಾತ್ರಿ ತುಂಡು ಬಟ್ಟೆ ಹಾಕೊಂಡ್ರೆ ಏನ್ರಿ ತಪ್ಪು ರೀ? ಅವ್ರ ಸ್ಟಾರ್ ರೀ, ಸಿಗರೇಟ್ ಸೇರ್ತಾರೆ, ದಮ್ ಹೊಡಿತಾರೆ, ಪಾರ್ಟಿ ಮಾಡ್ತಾರೆ. ಇದನ್ನೆಲ್ಲ ಕೇಳೋದಕ್ಕೆ ನೀವ್ ಯಾರ್ರಿ? ಯಾರ್ ನೀವೆಲ್ಲ? ಏಯ್, ನಾನ್ ಸಿಗರೇಟ್ ಸೇದೋದು ಗುಂಡ್ ಹಾಕೋದು ನೋಡಿದೇನೋ ನೀನು? ಲೋಫರ್. ನಮಗೆ ಈಗ ತಾನೇ ಬಂದ ಸುದ್ದಿ, ಸೀರಿಯಲ್ ಸೀತೆ ಈಗ ಅಭಿಮಾನಿಯ ಮೇಲೂ ಹಲ್ಲೆ ಮಾಡಿದ್ದಾರೆ. ಸೀತೆ ಪರ ವಹಿಸಿಕೊಂಡು ಮಾತನಾಡಿದ ಕರಣ್ ಎಂಬ ಅವರ ಅಭಿಮಾನಿಯ ಮೇಲೆ ಸೀತೆ ತೋರಿಸಿದ ಕೃತಜ್ಞತೆಯ ಪರಿ ಇದು. ಕಬ್ಬಾಳಮ್ಮನ್ ಕಡಿಯೋ ಕೋಣ ಇದ್ದಂಗಿದ್ಯಾ? ಇಷ್ಟು ದೊಡ್ಡವರಾಗಿ ಯಾಕೋ ಅಳ್ತ್ಯಾ? ಮತ್ತಿನ್ನೇನ್ ಮಾಡ್ಲಿ? ಇರೋದ್ 2 ಕಾಚ, ನಿನ್ನೆ 1 ಅರ್ಧ ಹಾಕಿದ್ಯಾ, ಇವತ್ತೊಂದು ಅರ್ಧ ಹಾಕಿದ್ಯಾ? ನಾನ್ ಕಾಲೇಜ್ ಹೆಂಗ್ ಹಾಕೊಂಡೋಗ್ಲಿ? ಅದೇನ್ 3 ದಿನಕ್ಕೂ ಅರ್ಧೋಯ್ತದಲ್ಲ. ನಿನಗ್ ಬಟ್ಟೆಲ್ ಕಾಚ ಹೊಲಸ್ಬಾರ್ದಪ್ಪ, ದೊಡ್ಡ ಲಾರಿ ಟೂಬಲ್ ಹೊಲಸ್ಬೇಕು. ಹೋಗು, ಅದನ್ನೇ ಹಾಕೊಂಡೋಗು, ಯಾರಿಗ್ ಗೊತ್ತಾಯ್ತದೆ? ನನಗ್ ಗೊತ್ತಾಗುತ್ತಲ್ಲ, ಮಧ್ಯದಲ್ಲಿ ಅರ್ಧೋಗಿರೋದು 70mm ಸ್ಕ್ರೀನ್. ಅಯ್ಯೋ, ನಿಮ್ಮಪ್ಪ ಕಚ್ಚಾರ್ಕ, ನೀನ್ ಕಾಚಾರ್ಕ. ಹಿಂಗೆ ನಿಮ್ಮಪ್ಪ ಸೋಕಿ ಮಾಡಿ 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 ನಿನ್ ತಂದು ನನ್ ಮಡ್ಲಿಗೆ ಹಾಕ್ಬಿಟ್ಟು ಎದುರು ಮನೆಯವಳಿಂದ ಓಡೋಗ್ಬಿಟ್ಟ. ಅದಕ್ಕೆ ಕಣೋ, ಒಂದ್ ಹುಡುಗಿನ ನಿನ್ನ ಕಣ್ಣೆತ್ತಿ ನೋಡಬಾರ್ದು ಅಂತ ಒಳ್ಳೆ ಗೇಂಡಾಮೃಗ ಸಾಕಿದ್ರೆ ಗೇಂಡಾಮೃಗ. ಹೋಗ್ಲಿ ಬಿಡಪ್ಪ, ತಗ ಇವತ್ತೊಂದ್ ದಿವಸ ಇದನ್ನ ಹಾಕೊಂಡೋಗು. ಈ ಗಾರ್ನ್ ಹಾಕೊಂಡು ನನ್ ಕ್ರಿಕೆಟ್ ಆಡೋದಕ್ಕೆ ನಾನೇನ್ ವೀರೇಂದ್ರ ಸೈವಾಗೇನಮ್ಮ? ನಾನ್ ಕಾಲೇಜ್ಗಮ್ಮ ಹೋಗೋದು. ಬೇಗ
ಬೇಜಾರು ಮಾಡ್ಕೋಬೇಡ ಕಂದ. ಒಂದು ಲಂಗೋಟಿನಾರ ಸುತ್ಕೊಂಡು ಹೋಗಿ ಬರಪ್ಪ. ನಿನ್ ಕಾಲೇಜಿಂದ ಬರೋಷ್ಟಲ್ಲೇ ನಾನು 70 mm ಸೈಜ್ ಅಂತ ತಂದಿಕ್ಕಿರ್ತೀನಿ. ಏನು ಕಾಚ. ಕಾಚ 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 ಲೇ ಮಗ, ಏನು ನಿಮ್ಮಪ್ಪನ್ ಕಾಚ 6 ತಿಂಗಳಾದ್ರೂ ಅರ್ಧೋಯ್ತಿರ್ಲಿಲ್ಲ. ನಿಂದು 3 ದಿನಕ್ಕೆ ಅರ್ಧೋಯ್ತದಲ್ಲ, ಅದ್ ಹೆಂಗೋ? ಅದಂಗೆ. ಬಾಯ್ ಮಮ್ಮಿ, ಟಾಟ ಮಮ್ಮಿ, ಟಾಟ ಮಮ್ಮಿ, ಟಾಟಾ ಟಾಟಾ. ಏಯ್ ಮಾಮ, ರಮ್ಯಾ ನೋಡಲ್ಲಿ. ಓಹೋ, ಏನಮ್ಮ ರಮ್ಯ ರಕ್ಷಿತ ಇಬ್ರು ಜೊತೆ ಕೂತ್ಕೊಂಡ್ಬಿಟ್ಟಿದ್ರಾ? ಹಂಗೆಲ್ಲ ಮಾತಾಡ ಸುಮ್ಮನೆ. ಓ, ನಿಮ್ ಕುಲು ಬಾಂಧವ್ರು ಇರ್ಬೇಕು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿ ಬಿಟ್ಟನು. ಸಾರಿ ನಿನ್ ಕಣ್ಣೇನ್ ಸೌಮಿನ್ ಪರ್ಸಲ್ ಇಕ್ಕಿದ್ಯೇನಾ? ಮಾಮ, ಅವಳ ಹೆಸರು ಮಾತ್ರ ಹೇಳ್ಬೇಡ ನೀನು. ತಲೆ ಏನ್ ಬಾಗಿನ್ ಬೀರುಳು ಇಕ್ಕಿದ್ಯಾ? ಯಾಕೋ ಮಾಮ, ಅವಳ ಹೆಸರು ಹೇಳ್ಬೇಡ ಕಣ. ಬೇರೆ ಯಾವ ಹೆಸರು ಸಿಕ್ಕೇ ಅಲ್ವಾ ನಿಂಗೆ? ಏಯ್ ನನ್ ಮಗನೇ, ಅಕ್ಷರ ಮಾಲಲ್ಲಿರೋದೆಲ್ಲ ಮುಗೀತು. ಈಗ ಏನಿದ್ರು ಕಾಗುಣಿತ. ಕಾಕಿ ಕೂ ಕಂ ಕಹ. ಶುರು ಮಾಡ್ಕೊಂಡಪ್ಪ ಪಂಡ್ರಿ ಬಾಯ್ದು. ಯಾಕೋ ಕಣ್ಣೊರ್ಸ್ಕೊಳಕ್ ಖರ್ಚಿಪ್ ತಗೊಂಡೆ ಕಣ. ಖರ್ಚಿ ಬಲ ಕಣೋ, ನಮ್ಮಮ್ಮ ಪ್ರೀತಿಯಿಂದ ಕೊಡ್ಸಿರೋ ಲಂಗೋಟಿ. ಲಂಗೋಟಿ ಸಾರಿ ಪಿಡ ಪಿಡ. ಸಾರಿ ಮಾಮ. ನೋಡ ಮಾಮ, ಪೀಡ ಹೊಡಿತಾ. ಒಂದ್ ನಿಮಿಷ. ಯಾಕೋ, ಏನಾಯ್ತು? ನೋಡೋ, ಈ ಲಂಗೋಟಿನ ಕಿತ್ತಾಕ್ಬಿಟ್ಟ ಕಣೋ. ಮಾಮ, ಖರ್ಚಿಪ್ ಅನ್ಕೊಂಡೆ ಮಾಮ ನಾನು. ಖರ್ಚಿಪ್ನ ಯಾರಾದ್ರೂ ಅಲ್ಲಿಡ್ತಾರೇನೋ? ಜೋಬಲ್ ತಾನೇ ಇಡೋದು. ಈ ಲಂಗೋಟಿನ ಇಡೀ ಕ್ಯಾಂಪಸ್ಗೆ ವಿತೌಟ್ ಬ್ಯಾಂಡ್ ಸೆಟ್ ಮೆರವಣಿಗೆ ಮಾಡ್ಬಿಟ್ಟ ಕಣೋ. ಕ್ಯಾಂಟೀನ್ ಅಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ, ನೀನೇ ಹೇಳ್ಬಿಟ್ಟಲ್ಲೋ ಪೀಡೆ. ಅದರಿದ್ರ ಬಾಯಿಗೆ ಇಟ್ಕೊಂಡ್ಬಿಟ್ಟಲ್ಲ ಪೀಡೆ. ನಿನಗೆ ಮಾಡ್ಲಿಂಗ್ ಅಲ್ಲಿ ಬೇಜಾನ್ ದುಡ್ಡಿದ್ಯಲ್ಲೋ, ಈ ಪಿಜ್ಜಾ ಡೆಲಿವರಿ ಕೆಲಸ ಯಾಕೋ ಮಾಡ್ತೀಯಾ? ದುಡ್ಡು ಮಾಡೋದಕ್ಕೆ ಗೋಡೆ ಕಡೆ ತಿರ್ಕೊಂಡು ನಿಂತ್ಕೋಬೇಕು ಮಾಮ. ಅದ್ ನನ್ಗೆ ಇಷ್ಟ ಇಲ್ಲ. ಅಯ್ಯೋ, ಹಂಗೆಲ್ಲ ಯೂಸ್ ಮಾಡ್ಕೋತಾರ ಮಾಮ. ಅರ್ಧಕ್ಕರ್ಧ ಜನ ಮಾಡ್ಲಿಂಗ್ ಅಂದ್ರೆ ಹೆದರೋದೇ ಇದಕ್ಕೆ. ಎಕ್ಸ್ಕ್ಯೂಸ್ ಮೀ. ಹಾಯ್ ಸೌಮ್ಯಾ. ನೋಡೋ, ಇವನು ಗೋಡೆ ಕಡೆ ತಿರ್ಕೊಂಡ. ಓ ಮೈ ಗಾಡ್, ಯು ರಿಮೆಂಬರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಬರ್ಡೇಗೆ ನೀನೇ ಫಸ್ಟ್ ವಿಶ್ ಮಾಡಿದ್ದು ಗೊತ್ತಾ? ಅಯ್ಯೋ ಡಬ್ಬ ನನ್ನ ಮಗನೇ, ನಮ್ಮಮ್ಮನ ಉಂಡೆಯಿಂದ 1000 ರೂಪಾಯಿ ಕದ್ಕೊಂಡ್ಬಂದು ನನ್ನ ಮಗನೇ ಪಾರ್ಟಿ ಕೊಟ್ಟನಲ್ಲೋ. See you tomorrow. Miss you baby. Bye. ನೋಡಂಗಿ, ಇದೆಲ್ಲ ಬೇಕೇನ ನಿನ್ಗೆ? ವಾರಕ್ಕೊಂದು ಹುಡುಗಿನ ಲವ್ ಮಾಡ್ತೀಯ, ಅವಳು ಸಿಗ್ಲಿಲ್ಲ ಅಂದ್ರೆ ಸಾಯಕ್ಕೆ ಹೋಗ್ತೀಯ. ಅಮ್ಮ, ಸೌಮ್ಯ ಹಂಗಲ್ಲ ಕಣೋ. ಶಿ ಹ್ಯಾಸ್ ಎ ಸ್ವೀಟ್ ಹಾರ್ಟ್. ಗಾಯತ್ರಿಗೂ ಹಿಂಗೆ ಹೇಳಿ. ಗಾಯತ್ರಿ ಬಗ್ಗೆ ಮಾತಾಡ ನೀನು. ಸೌಮ್ಯ ಯಾರು ಅನ್ಕೊಂಡಿದ್ಯೋ? ನಾನು ಸಾಯೋದೊಂದು ತಪ್ಪಿಸಿ ದೇವತೆ ಕಣೋ ಸೌಮ್ಯ. ಗಾಯತ್ರಿ ಗಾಢವಾಗಿ ಕೈ ಕೊಟ್ಲು, ಸೌಮ್ಯವಾಗಿ ಸೌರ್ತಾಳೆ. ಪಿಡ, ನೀನ್ ಆಗೋದೆ ಕೂಡ ಇವತ್ತು. ಜಯ ಗಿರಿಧರ ಗೋವಿಂದ ಗೋಪಾಲ, ಜಯ ಮುರಳಿ ಮನೋಹರ ನಂದಲಾಲ, ಜಯ ಮುರಳಿ. ಕರಣ್, ಯಾಕೋ ಅಳ್ತಿದ್ಯಾ? ಮಾಮ, ನನ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಕಣೋ. ಗ್ಯಾಸ. ನನ್ನಿಂದ ಊರ್ಮಿಳನ ಮರೆಯೋದಕ್ಕೆ ಆಗ್ತಾ ಇಲ್ಲ ಮಚ್ಚ. ಅಯ್ಯೋ ಪೀಡ, ನೀನ್ ಯಾಕೋ ಅಳ್ತಿದ್ಯಾ? ಅವನಾದ್ರೂ ಲವ್ ಮಾಡಿ ಹಾರ್ಟ್ ಕಳ್ಕೊಂಡ, ನಾನು ಏನು ಮಾಡ್ಲಿಲ್ಲ. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರೀ 6 ಪ್ಯಾಕ್ ಇರೋರ್ನೇ ತೋರಿಸ್ತಾರೆ, ನಮ್ಮಂತೂ ತೋರ್ಸೋದೇ ಇಲ್ಲ. ಅಮ್ಮಮ್ಮ ಬೇರೆ ನನ್ನ ಗೆಂಡ ಮೃಗ ಅಂತಾಳೆ. ಏಯ್ ಮಾಮ, ಹಂಗಲ್ಲ ಮಾಮ, ಹಂಗಲ್ಲ. ಇವಾಗ ಎಲ್ಲ ಸರಿ ಹೋಗುತ್ತೆ. ಇವಾಗ ನನ್ನ ಜೀವನದಲ್ಲಿ ಸೌಮ್ಯ ಬಂದಿಲ್ವಾ, ಹಂಗೆ ಮಾಮ ನಾಳೆಯಿಂದ ನನ್ನ ಜೀವನದಲ್ಲಿ ಹೊಸ ಸನ್ರೈಸ್, ಸೂರ್ಯೋದಯ.
ಏನೋ ಮಾಡ್ತಿದ್ಯಾ? ನಾನ್ ಬದುಕಿರಲ್ಲ ಕಣೋ, ಸತ್ತೋಗ್ಬಿಡ್ತೀನಿ. ನನ್ ಯಾರು ತಡಿಬೇಡಿ. ಯಾಕೋ ನಿನ್ನ ರಾತ್ರಿ ಎಲ್ಲ ಚೆನ್ನಾಗೇ ಇದೆಯಲ್ಲೋ? ನಾನ್ ಮದ್ವೆ ಆಗ್ತಾ ಇದ್ದೀನಿ, ಥ್ಯಾಂಕ್ ಯು ಫಾರ್ ದ ಟೈಮ್ ಪಾಸ್ ಅಂತ ಸೌಮ್ಯ ಮೆಸೇಜ್ ಮಾಡಿದ್ಲು ಕಣೋ. ನನ್ ಯಾರು ತಡಿಬೇಡಿ, ನಾನ್ ಸತ್ತೋಗ್ಬಿಡ್ತೀನಿ. ನಾನ್ ನಿನ್ನೆನೆ ಹೇಳ್ದೆ ಕಣ. ಅದಕ್ಕೆ ಹಿಂಗಾಗಿದ್ದು. ಲೈ ಕರಣ್, ಫೋನಲ್ಲಿ ನಮ್ಮಪ್ಪ ನಂಬರ್ ಇದೆ, ಫೋನ್ ಮಾಡಿ ಹೇಳ್ಬಿಡು, ಬರ್ತೀನಿ, ಬಾಯ್. ನೀನ್ ಬಾರ್ಲ್ ಬಿದ್ದೋದ್ರೆ ವೀಣಾಗಿ ಏನಂತ ಹೇಳಿ? ಯಾವ ವೀಣಾ? ಅದು ಸೆಕೆಂಡ್ ಇಯರ್ ಸೊಂಟ ಅದು ಚೆನ್ನಾಗಿದೆ ಅಂದಲ್ಲ ಅವಳು. ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ನಾ? ಅವತ್ತು ಅವಳು ಏನ್ ಬಟ್ಟೆ ಹಾಕೊಂಡಿದ್ಲು? ಪಟಾಪಟಿ ನಿಕ್ಕರುನು. ನನ್ನ ಮಗನೇ, ಸಾಯೋದಕ್ಕೆ ನಮ್ಮನೇನೆ ಬೇಕಾಗಿಲ್ಲ. ಬೆಳಿಗ್ಗೆ ಬೆಳಗ್ಗೆ ಹಾಕೊಂಡು ಕೂಳ ಕೊಡಿಯ ನಮ್ಗೆ. ಶಾಂತಿ ಶಾಂತಿ. ಅಯ್ಯೋ ವಾನರು, ಚೀತು ಓನರು. ಸಮಯ ನೀವೇ ನ್ಯಾಯ ಹೇಳ್ಬೇಕು. ಪ್ರತಿ ಶನಿವಾರ ಬೆಳಿಗ್ಗೆ ರಾವ್ಗಾಲದ ಟೈಮಲ್ಲಿ ಇವ್ನು ಸಾಯಕ್ ಹೋಗ್ತಾನೆ. ಅದು ಇವನು ಹುಡುಗಿರ್ ಮುಟ್ಟಿದ್ರೆ ಸಾಕು ಪುಷಪ್ ಶುರು ಮಾಡ್ಕೊಂಡ್ಬಿಡ್ತಾನೆ. ನನಗೆ ಎರಡೂ ಬರಲ್ಲ, ನನ್ನ ಹತ್ರ ಅದಕ್ಕೆ ಯಾರನ್ನೂ ಬರಲ್ಲ. ಸಮಯ ಜಡ್ಜ್ಮೆಂಟ್ ನಿಮ್ದೇ ಇರಬೇಕು. ಎಲ್ಲ ಗೋಡೆಗೂ ಒಂದು ಕ್ಯಾಲೆಂಡ್ರು ಇದ್ದೇ ಇರುತ್ತೆ. ಮೊಳೆ ಸರಿಯಾಗಿ ಹೊಡಿಬೇಕು ಅಷ್ಟೇ. ಹಂಗಂದ್ರೆ ರಾತ್ರಿ ಬೀರ್ ವಾಸನೆ ಕೆಳಗ್ವರೆಗೂ ಬರ್ತಿತ್ತು. ನಮಗಿಲ್ವಾ? ಓಹೋ, ತುಂಬಾ ವರ್ಷದಿಂದ ಬಾಯಾರ್ ಬಿಟ್ಟಿದ್ರೇನೋ ಸಪಾಟ ಜ್ಯೂಸ್ ಕುಡ್ಕೊಂತವ್ರೆ. ಕುಡ್ಕೊಳ್ಳಿ. ನಾವು ಹಸಿವು ಬಾಯಾರ್ಕೆ ತಡ್ಕೊಳ್ಳೋರಲ್ಲ. ಮನೆ ಊಟ ಆದ್ರೂ ಸರಿ, ಹೋಟ್ಲ್ ಊಟ ಆದ್ರೂ ಸರಿ, ನಿಮ್ ಮೂರೂ ಜನದ್ದು ಒಂದೇ ಪ್ರಾಬ್ಲಮ್. ಏನ್ ಸಮಯ ಅದು? ನೀವಿನ್ನೂ ಬಾಲಕರಾಗೇ ಇದ್ದೀರಾ, ಪುರುಷರಾಗ್ಬೇಕು. ಮೂಗ್ ಕಟ್ಕೊಂಡ್ರೆ ಏನ್ ಮಾಡ್ತೀರಾ ಹೇಳಿ? ಸೀನ್ ಬಿಡ್ತೀವಿ. ಮತ್ತೆ ಬಾಕಿ ವಿಷಯದಲ್ಲಿ ಸುಮ್ನಿದ್ ಬಿಡ್ತಿರಲ್ಲ. ಸಾಮಿ ಇಫ್ ಯು ಡೋಂಟ್ ಮೈಂಡ್, ವಜನ್ ಜಾಸ್ತಿ. ಸಿಂಗ್ರಿಪೇಟೆ ಅಂತ ಒಂದು ಊರಿದೆ. ಅದು ನಿಮ್ಮಂಥವ್ರಿಗೆ ಕಾಮಕ್ಷೇತ್ರ. ಊರಿನ ಸುತ್ತಲೂ ಹಸಿರಿನ ಹಾಸಿಗೆ, ಮನೆಯ ಒಳಗಡೆ ಹೂವಿನ ಹಾಸಿಗೆ. ಅಲ್ಲಿರೋ ಒಂದೊಂದು ಹೆಣ್ಣು ಅಪ್ಸರೆ. ಮಲ್ಲಿಗೆ ಮೈ ಬಣ್ಣ, ಸಂಪಿಗೆ ಕಂಪು, ಕುದುರೆ ಶ್ರಮ್ ಕಿಕ್ಕು. ಪೊಲೀಸ್ನವ್ರ ಕಾಟ ಇಲ್ಲ, ಮೀಡಿಯಾದವ್ರ ತಕರಾರಿಲ್ಲ. ಮನೆ ಊಟ ನಾಟಿ ಮಜಾ. ಯಾರಿಗಾರು ಗೊತ್ತಾಗ್ಬಿಟ್ರೆ? ಯಾರಿಗೂ ಗೊತ್ತಾಗ್ಬಾರ್ದು ಅಂತಾನೆ ನಿಮ್ಮನ್ನ ಅಲ್ಲಿ ಕಳಿಸ್ತಾ ಇರೋದು. ಸಾರ್, ನಮ್ಗೇನು ಗೊತ್ತೇ ಇಲ್ವಲ್ಲ ಸಾರ್. ಅವ್ರಿಗೆಲ್ಲ ಗೊತ್ತಿದೆ ಸಾರ್, ಹೇಳ್ಕೊಡ್ತಾರೆ. ನೀವು ಹೊರಡಿ. ನೀನ್ ಹೊರಡು ಮಾಮ. ಯಾಕೋ ನೀವು ಮಾಡೋ ಕೆಲಸ ಶುದ್ಧವಾಗಿರ್ಬೇಕು. ಒಂದ್ ಸ್ವಲ್ಪ ಕಾಲ ಸ್ವಲ್ಪ. ಏನ್ ಗೃಹ ಪ್ರವೇಶನ ಮಾಡ್ತಾ ಇದೀಯ? ತಗೊಂಬಂದ್ ಸಾಮ್ರಾಣಿನ ಕೆಳಗಿಟ್ಟಿದ್ಯಲ್ಲೋ. ಅರುಣ್, ಸೀಕ್ರೆಟ್ ಆಗಿ ಮಾಡ್ಬೇಕಂತಿದ್ದ, ಊರಿಗೆಲ್ಲ ಗೊತ್ತಾಗೋಂಗ್ ಮಾಡ್ಬೋದು. ಅಯ್ಯೋ, ಇದು ನಮ್ ಕಲ್ಚರ್ ಅಪ್ಪ. ನೀವು ನಮ್ ಬರೀ ಕಸ್ಟಮರ್ ಅಲ್ಲ, ಈ ಊರಿನ ಅಳಿಯೋದ್ರು. ಚಾನಲ್ ಅವ್ರು ಬಂದವ್ರೆ, ತೆಗಿಯೋ ಮುಸ್ಕ್ನ. ಮುಚ್ಚಲೇ ಪೀಡೆ. ನಮಗ್ ಗೊತ್ತಿರೋರು ಯಾರು ನೋಡಿದ್ರೆ ಅಷ್ಟೇ. ಆಮೇಲೆ ಇವರು ಫಾರಿನ್ ಚಾನಲ್ ಅವರು, ತಲೆ ಕೆಡ್ಸ್ಕೊಂಬೇಡ. ಇಡೀ ವರ್ಲ್ಡ್ ಅಲ್ಲಿ ಬರ್ತದೆ, ಕರ್ನಾಟಕ ಒಂದನ್ ಬಿಟ್ಟು. ತೆಗೀರೋ ಹಂಗಂತ್ಯಾ? ಕಮಾನ್.
ದಾರಿ ಪೇಂಟ್ ಮಾಡ್ರ ಎದವಾ ಅರುಣ್ ಅವ್ರೆ, ಇಲ್ಲಿ ಎಷ್ಟೊಂದು ಮನೆಗಳಿದೆ, ಅದ್ಯಾಕೆ ಬರೀ 3 ಮನೆಗೆ ರಂಗೋಲಿ ಹಾಕ್ಸಿದೀರಾ? ಇವತ್ತು ಬುಧವಾರ, ಇವತ್ತು ಅಳಿಯದ್ರು ಆ 3 ಮನೆಗಳಿಗೆ ಮಾತ್ರ ಎಂಟ್ರಿ, ನಾಳೆ ಇನ್ನು 3 ಮನೆಗೆ, ಅದ್ರ ನಾಳೆ ಇನ್ನು 3 ಮನೆಗೆ, ಇದೇ ತರ ಡಿವೈಡ್ ಮಾಡ್ಕೊಂಡಿದ್ದಾರೆ. ದ್ರೌಪದಿ ಪಾಂಡವರನ್ನ ಶೇರ್ ಮಾಡ್ಕೊಂಡಂಗೆ. ನಿಮಗೆ 3 ಜನರಲ್ಲಿ ಯಾರು ಬೇಕು ಅಂತ ಆರಿಸ್ಕೊಂಡ್ರಪ್ಪ? ಏನೋ ಈ 3 ಜನನ ಒಂದೊಂದ್ ಮುಗ್ಗಳು ಮಳೆ ನೋಡಿ 10 ವರ್ಷ ಆದಂಗವೆ. ಈ ಮುಗ್ಗಳು ಸೆಲೆಕ್ಟ್ ಮಾಡು. ಅಯ್ಯೋ, ಇವರೆಲ್ಲ ನಿಮ್ಮ ಅತ್ತೆಂದಿರು ಕಣೋ. ನಿಮ್ಮ ಹುಡುಗಿಯನ್ನ ಪ್ರಸ್ತುತ ದಿನ ರಾತ್ರಿನೇ ದರ್ಶನ. ತಗೊಳಪ್ಪ, ಅಕಸ್ಮಾತ್ ಅವ್ರೇನಾದ್ರೂ ಚೆನ್ನಾಗಿರ್ಲಿಲ್ಲ ಅಂದ್ರೆ? ದೊಂಗನ ಕೊಡಕ. ಇವತ್ತು ಇಲ್ಲಿಂದ ಹೋದ ಹುಡುಗಿಯರು ಕಾಲಿವುಡ್, ಹಾಲಿವುಡ್, ಬಾಲಿವುಡ್ಗಳಲ್ಲಿ ಹೀರೋಯಿನ್ಗಳಾಗಿದ್ದಾರೆ. ಇವತ್ತು ಒಂದು ದಿನಕ್ಕೆ ಅಂತ ಬಂದವನು 3 ದಿನ ಉಳ್ಕೊಂಡವನೆ, 3 ದಿನಕ್ಕೆ ಅಂತ ಬಂದವನು 3 ತಿಂಗಳು ಉಳ್ಕೊಂಡವನೆ, 3 ತಿಂಗಳಿಗೆ ಬಂದವನು 3 ವರ್ಷದಿಂದ ಬಿದ್ದು ಸಾಯ್ತಾವನೆ. ಅಲೆವೇಂಡಾಳು ಅರುಣಣ್ಣ വീട് നല്ലുಡು ಬಾಯ್ ಮಾಮ, ಬರ್ತೀನಿ. ಯಾರು ಬೇಕು? ಎನ್ನ ಮಾಪಿಳೆ ವಾಂಗೋ. ಅವಳು ಅಲ್ಲುಡು ಅಂದ್ಬಿಟ್ಟು ಕರ್ಕೊಂಡು ಹೋದ್ಲು, ಇವಳು ಮಾಪ್ಳೆ ಕರ್ಕೊಂಡು ಹೋದ್ಲು. ನನಗಿನ್ಯಾರು? कतरीना कैफ। अरे ये तो बहुत मोटा है, पलंग ही तोड़ देगा। ಏನು ಇವಳು ಲಂಗ ಮಂಗ ಅಂತವಳಲ್ಲ? ಏನಿಲ್ಲಪ್ಪ, ನೀ ದಪ್ಪ ಅಂತೆ ಮಂಚದ ಮೇಲೆ ಮಲಗಿದ್ರೆ ಮಂಚನೇ ಮುರಿದೋಯ್ತದಂತೆ. ಮಂಚ ಯಾರಿಗೂ ಕೇಳ್ದವ್ರು? ಒಂದು ಚಾಪೆ ಸೈಡಲ್ಲಿ ಒಂದು ದಿಂಬ ಕೊಟ್ಬಿಟ್ರೆ ಬಿಸಿ 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 ಬಿಸಿ. ఏంటి హాట్ హాట్ హాట్. నాటి నన్ను చూసి హాట్ అంటావా? నాకు చాలా సిగ్గేస్తుంది. మీరు చాలా హాట్ గా ఉన్నారు. ಜಾಸ್ತಿ ಮಾತಾಡಿದ್ರೆ ಚೈಲ್ಡ್ ಮೊಲೆಸ್ಟೇಷನ್ ಆಗೋ ಸಂಭವಗಳಿದೆ. ಸುಟ್ಟೋದ್ರೂ ಪರವಾಗಿಲ್ಲ. ಉಯ್ ಉಯ್. உங்களை பாடி பார்த்தா ஒரு ஆஃபர் கொடுக்கலான்னு தோணுது. ಆಫರಾ? ಏನದು? நீ ஒத்துக்கிட்டா பொண்ணோட அம்மா ஃப்ரீ. तुझे सामने से देखा तो आदमी जैसे नहीं दिखता है. फिर क्या? शेर जैसे दिख रहा है? नहीं नहीं, हाँ। औरत. तुझे घोड़े के ऊपर देखकर चौंक गई. घोड़े के ऊपर सुअर, क्या सीन है. ಫಸ್ಟ್ ಟೈಮ್ ಒಳ್ಳೆ ಟ್ಯೂನ್ ನುಡಿಸ್ತಾ ಇದೀಯಾ, ಚೆನ್ನಾಗಿ ನುಡಿಸು. ಫುಲ್ ಮೂಡು ಬರಬೇಕು, ಮೂಡು. चोली के पीछे क्या गे, चोली के पीछे. चोली नहीं, जूली है मेरा नाम. मी कटाई का सन वो भैया. मेरी प्यारी प्यारी बुलबुल, मेरी जहांगीरी, शर्माना छोड़ दो. तेरा पल्लू उठाओ. ಶುಭಂ. 1 minute ಟಾಯ್ಲೆಟ್ಗೆ ಹೋಗಿ ಬಂದ್ಬಿಡ್ತೀನಿ. 1 ಮಿನಿಟ್ ಎಲ್ಲ ಸಾಕಾಗಲ್ಲ, ಮಿನಿಮಮ್ ಅರ್ಧ ಗಂಟೆ ಬೇಕು. ಫಾಸ್ಟ್ ಟ್ರ್ಯಾಕ್. ದಬ್ಬ ನನ್ನ ಮಗನೇ, ಯಾಕೋ ದಬ್ಬಾಯಿಸ್ ಬಾರಿಸ್ದೆ? ನಿನ್ನಿಂದನೇ ಹಿಂಗಾಗಿದ್ದು. ದಪ್ಪಗಿದ್ರೇನೆ ಹಿಂಗಾಗೋದು. ದಪ್ಪಕ್ಕಿದ್ರೇನೆ ಮಜಾ. ಸೋಫಾ ಕಮ್ ಬೆಡ್ಡು.
బెడ్రూమ్ తనక ಬಂದ್ಬಿಟ್ರಲ್ರಿ నాచికే ఇల్వా నిಮ್ಗೆ ಥೂ ఏమండి మీరు నాకు ఏం చేస్తారండి? ಅಂದ್ರೆ ಅಂದ್ರೆ ನೀವು ನನಗೇನ್ ಮಾಡ್ತೀರಾ ಅಂತ ಕೇಳ್ತಾವಳೆ. ನಂಗೂ ಗೊತ್ತಿಲ್ಲ, ಫಸ್ಟ್ ಟೈಮು. ఆయనకు తెలియదంట, ఫస్ట్ టైం. ఇదంతా అలంకారం ఎందుకు చేశారు? ಈ ಅಲಂಕಾರ ಎಲ್ಲ ಯಾಕೆ ಮಾಡಿದ್ದೀರಾ ಅಂತ. ಇವತ್ತು ನಮ್ಮಿಬ್ರದ್ದು ಫಸ್ಟ್ ನೈಟು. ఈ రోజు మీ ఇద్దరిది ఫస్ట్ నైట్ అంట. అంటే ఏం చేయాలి? ಅಂದ್ರೆ ಏನ್ ಮಾಡೋದು ಅಂತ ಕೇಳ್ತಾವಳೆ. ಅದು ಅದು ಹಲೋ ಹಲೋ ఇదేమి? ಗುರು, ನಿಮ್ಮಿಬ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ. ನಿನ್ನ ಈ ಕಡೆ ಬಾ, ಫಸ್ಟ್ ನಾನ್ ಟ್ರೈ ಮಾಡಿ ತೋರಿಸ್ತೀನಿ. ಅಯ್ಯೋ ಲೋಫರ್ ನನ್ನ ಮಗನೇ, ಮಗ. నాకు నిద్ర వస్తుందండి. ಅಂದ್ರೆ స్లీప్ స్లీప్ స్లీప్. మీరు చాలా మంచోళ్ళండి. ಏನೋ ಹಂಗಂದ್ರೆ మీరు నాకు చాలా నచ్చారు. ಅವಳು ಏನಂದ್ಲು ಅಂತ ಹೇಳ ಪ್ಲೀಸ್ ಕಣ. ನಿನ್ ದಮ್ಮಯ್ಯ ಅಂತೀನಿ, ನಿನ್ ಕಾಲಿಗೆ ಬೀಳ್ತೀನಿ ಕಣ, ಪ್ಲೀಸ್ ಕಣ. ನೀನ್ ತುಂಬಾ ಒಳ್ಳೆಯವನಂತೆ, ಅವಳಿಗೆ ನೀನ್ ತುಂಬಾ ಇಷ್ಟ ಆಗ್ಬಿಟ್ಟಿಯಂತೆ. ಸುರ್ಮೈ ಅಕ್ಕಿಯೋನೆ ನನ್ನ ಮುನ್ನ ಎಕ್ ಸಪುನ ದೇ ಚಾರೇ. ಏಯ್, ರೊಮ್ಯಾಂಟಿಕ್ ಸಿಚುವೇಶನ್ ಅಲ್ಲಿ ಸಸ್ಪೆನ್ಸ್ ಟ್ಯೂನ್ ನುಡಿಸ್ತಾ ಇದೆಯಲ್ಲೋ. ಐತೆ ಐತೆ. क्या चिकने तैयार हो? ಊರ್ಮಿಳಾ, ನೀನಾ? ಆವತ್ತು ದೊಡ್ಡ ಆರ್ಟಿಸ್ಟು, ಈಗ ಆವತ್ತು ನೀನ್ ನನ್ನ ಕೆನ್ನೆಗೆ ಹೊಡೆದಿದ್ದನ್ನ ಊರೆಲ್ಲ ನೋಡೋ ಹಾಗೆ ಮಾಡ್ದೆ. ಈಗ ನೋಡ್ದಿಯಾ ಯಾವ ಸ್ಥಿತಿ ಬಂತು ಅಂತ? ಈ ಸ್ಥಿತಿ ನಂಗೆ ಬಂದಿರೋದಲ್ಲ, ನಾನೇ ತಂದ್ಕೊಂಡಿರೋದು. ಅಂದ್ರೆ ಹಳ್ಳಿ ಹುಡುಗಿ ಅಂತಿದ್ಯಲ್ವಾ? ಇದೇ ನನ್ನ ಹಳ್ಳಿ. ಅವತ್ ನಾನಿದ್ದಿದ್ದ ಪರಿಸ್ಥಿತಿಲಿ ಬೇರೆ ಯಾರೇ ಇದ್ರೂ ಖಂಡಿತವಾಗ್ಲೂ ನಿನ್ ಕೆನ್ನೆಗೆ ಹೊಡಿತಾ ಇದ್ರು. ಅಯ್ಯೋ ಅಮ್ಮ ಸೀತೆ, ಏನಮ್ಮ ನಿನ್ ಕ್ಯಾತೆ ರೀ? ಯಾಕ್ರಿ ಹಿಂಗ್ ಮಾಡಕ್ ಹೋದ್ರಿ ನೀವು? ನಿಮ್ಮ ನಂಬ್ಕೊಂಡು ನಾನು ಸೀರಿಯಲ್ಗೆ ಹಾಕಿದ್ನಲ್ಲ ಬಂಡವಾಳ ಎಲ್ಲ ಎಕ್ಕುಟ್ಟೋಯ್ತು ರೀ. ಚಾನಲ್ ಅವರು ನಿಮ್ಮನ್ನ ಬ್ಯಾನ್ ಮಾಡಿದಾರೆ ಕಣ್ರಿ. ಅಷ್ಟೇ ಅಲ್ಲ, ಮುಂದಿನ ಎಪಿಸೋಡ್ಗಳು ಶೂಟ್ ಮಾಡಿದ್ದೀನಲ್ಲ ಬ್ಯಾಂಕಿಂಗ್ ಇರೋದು, ಅದನ್ನೆಲ್ಲ ರೀಶೂಟ್ ಮಾಡ್ಬೇಕಂತ್ರಿ. ಅದಕ್ಕೆ ನಾನೇನ್ ಸರ್ ಮಾಡೋದು? ಪ್ರೈವಸಿ ನನ್ನ ಫಂಡಮೆಂಟಲ್ ರೈಟು. ಅವ್ರ ದಾನ್ಲೆ ಮಾಡಿದ್ರು ಅಂತ ನಾನ್ ಸುಮ್ನೆ ಇರ್ಬೇಕಾ? ಓ, ನಿಮ್ ಸರಿ ತಪ್ಪು ನನಗೆ ಬೇಕಾಗಿಲ್ಲ. ಇನ್ನು ಮುಂದೆ ನನ್ನ ಸೀರಿಯಲ್ ನಲ್ಲಿ ನಿಮಗ್ ಜಾಗ ಇಲ್ಲ. ಬಿಡಿ ಸರ್, ನಿಮ್ದೊಂದೇ ಅಲ್ಲ ಚಾನೆಲ್. ಒಂದೇ ಅಲ್ಲ ಚಾನಲ್ ಅಂತ ನುಲಿಬೇಡಿ. ಟೆಲಿವಿಷನ್ ಮೀಡಿಯಾದವರು 2 ವರ್ಷ ನಿಮ್ಮನ್ನ ಬ್ಯಾನ್ ಮಾಡಿದ್ದಾರೆ. ಅಲ್ಲಿಗೆ ತಮ್ಮ ಕೆರಿಯರ್ ಮಟಾಶ್ ಆಗೋಯ್ತು. ಒಂದ್ ಕೆಲಸ ಮಾಡ್ರಿ, ಯಾವ್ದೋ ಹಳ್ಳಿಯಿಂದ ಬಂದೆ ಅಂತ ಹೇಳಿದ್ರಲ್ಲ, ನೇರವಾಗಿ ಅಲ್ಲಿಗೆ ವಾಪಸ್ ಹೋಗ್ಬಿಡಿ. ಬೆರಡಿ ತಟ್ಕೊಂಡು ಕಳೆ ಕಿತ್ಕೊಂಡು ಇದ್ಬಿಡಿ. ಹೋಗ್ರಿ. ಅಯ್ಯೋ, ಅಲ್ರಿ, ಅಲ್ಲೇನ್ ಕೆಲಸ ಸಿಕ್ಕಿಲ್ಲ ಅಂತ ಇಲ್ಲಿ ಕೆಲಸ ಕೇಳಿಯದ? ಹೇ, ನೀನ್ ಅನ್ಕೊಂಡಂಗೆ ನಾನು ಈ ಕೆಲ್ಸಕ್ಕೆ ಇಳ್ದಿಲ್ಲ. ನಾನೊಂದು ಒಳ್ಳೆ ಐಡಿಯಾ ಮಾಡಿದ್ದೀನಿ. ಯಾರೇ ಕಸ್ಟಮರ್ ಬಂದ್ರೇನು ಜಾಣ್ಮೆಯಿಂದ ಮತ್ತು ಬರೋ ಮಾತ್ರೆನ ಅವ್ರ ಜ್ಯೂಸಿಗೆ ಹಾಕ್ತೀನಿ. ಅವರು ಜ್ಞಾನ ತಪ್ಪಿ ಬಿದ್ದೋಗ್ತಾರೆ. ಅವ್ರ ಬಟ್ಟೆನೆಲ್ಲ ತೆಗೆದು ಹಾಕ್ತೀನಿ. ಬೆಳಿಗ್ಗೆ ಅವ್ರ ಎಚ್ಚರ ಆದ ತಕ್ಷಣ ಏನೂ ಆಗಿಲ್ಲ ಅಂದ್ರೇನು ನಮ್ಮೂರ್ ಜನ ಅದನ್ನ ಒಪ್ಪೋದಿಲ್ಲ. ಹೆಂಗೆ? ಕರಣ್, ಆಗಲ್ಲಪ್ಪ, ಆಗಲ್ಲ. ಹೆಂಗೆ ಲೋ ಮಗ, ಮಂಚ ಮುರಿದಾಕ್ಬಿಟ್ಟೆ ಕಣ. ಲೇ, ನೀನ್ಯಾಕೆ ಇಷ್ಟು ಡಲ್ ಆಗಿದ್ಯಾ? ಊರ್ಮಿಳ ಜ್ಞಾಪಕಕ್ಕೆ ಬಂದ್ಲಾ? ಜ್ಞಾಪಕದಲ್ಲ, ಹಾ, ಎದುರಿಗೆ ಬಂದ್ಬಿಟ್ಲು. ಏನು ಹೇಳ್ತಿದ್ಯಾ? ಅದೆಲ್ಲ ಆಮೇಲೆ ಹೇಳ್ತೀನಿ. ಅನಂತನ್ ರೂಮ್ ಏನಿನ್ನು ತೆಗ್ದೇ ಇದೆ, ಆಚೆನೆ ಬಂದಿಲ್ಲ. ಪಾಪ ನೈಟಲ್ಲೆಲ್ಲ ಡ್ಯೂಟಿ ಮಾಡಿ
ಡೈಲಿ OT ಶಿಫ್ಟ್ ಹಾಗೆ ಕಂಟಿನ್ಯೂ ಮಾಡೋಣ. ಸರಿ ಬಾ ನೋಡೋಣ. ಎಲ್ಲೋದ್ನ ಅನಂತ ಅನಂತ ಎಲ್ಲೋದ್ನಪ್ಪ ಅವನು? ಈಗ ನೆಕ್ಸ್ಟ್ ಪ್ಲಾನ್ ಏನ್ ಬಾಸ್? ರಾತ್ರಿ ಅವನು ಯಾರ ಜೊತೆ ಪೂರ್ತಿ ಕಳೆದ್ನೋ ಅವಳ ಜೊತೆನೆ ನಿನ್ನ ಮದುವೆ ಅಂತ ಹೇಳ್ಬಿಡು. ಅದಕ್ಕೆ ಅವನು ಬೇಡ ಬೇಡ ಅಂತ ನಿಮ್ಮ ತಂದೆ ಹತ್ರ 5 ಕೋಟಿ ರೂಪಾಯಿ ತರಿಸು ಅಂತೀನಿ. ಅದನ್ನ ನಾವೆಲ್ಲ ಹಂಚ್ಕೊಂಡು ಸೆಟ್ಲ್ ಆಗ್ಬಿಡೋಣ. ಏನ್ ಅರುಣ್ ಇದು ಹೊಸ ಗೆಟಪ್ಪು? ಇವತ್ತು ನಿನಗೆ ಅವಳ ಜೊತೆನೆ ಮದುವೆ. ವಿಚಿತ್ರವಾಗಿದೆ ನಿಮ್ ಪ್ಲಾನು. ಬೇರೆಯವರೆಲ್ಲ ಮದ್ವೆ ಮಾಡಿಸಿ ಫಸ್ಟ್ ನೈಟ್ ಮಾಡಿಸ್ತಾರೆ, ನೀನ್ ಫಸ್ಟ್ ನೈಟ್ ಮಾಡಿಸಿ ಮದ್ವೆ ಮಾಡಿಸಿದ್ಯಲ್ಲ. ಫಸ್ಟ್ ನೈಟು ಮಜಾ, ಇದು ನಿಜ. ತಮಾಷೆ ಮಾಡ್ತಿಲ್ಲ ತಾನೇ ಅರುಣ್? ಏಯ್, ತಮಾಷೆ ಮಾಡೋದಕ್ಕೆ ನಾನೇನು ಸಾಧು ಕೋಕಿಲನ, ಸೀರಿಯಸ್ ಆಗಿರೋ ವಜ್ರ ಮನೆ ಕಣ. ಅರುಣ ಏನ್ ಮಾಡ್ತಿದ್ಯಾ? ನೀನು ಮನುಷ್ಯ ಅಲ್ಲ, ನನ್ ಪಾಲಿನ ದೇವ್ರು. ಅರುಣ, ನಾನ್ ರಂಭ ನೋಡ್ದಾಗಿಂದ ಕರೆಂಟ್ ತುಂಬಿರೋ ಕಂಬ ಆಗ್ಬಿಟ್ಟಿದ್ದೀನಿ. ಅರುಣ, ತಾಳಿಯಲ್ಲಿ ಕೊಡು ಕಟ್ಬಿಡ್ತೀನಿ. ಅವಳು ಕೂತಿದ್ರೆ ಕಾಲಿಗೆ ಕಟ್ಬಿಡ್ತೀನಿ, ಮಲ್ಗಿದ್ರೆ ಸೊಂಟ ಕಟ್ಬಿಡ್ತೀನಿ, ಎದ್ದಿದ್ರೆ ಕುತ್ತಿಗೆ ಕಟ್ಬಿಡ್ತೀನಿ. ತಾಳಿ ಕೊಡು ಅರುಣ. ಏನ? ನೀನ್ ಈ ಮದ್ವೆಗೆ ಒಪ್ಕೋಬಾರ್ದು ಕಣೋ. ಯಾಕೋ? ಒಪ್ಕೊಳ್ದೆ ಇದ್ರೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಒಪ್ಕೊಂಡ್ರೆ ಏನ್ ಮಾಡ್ಬೇಕು ಅಂತ ಪ್ಲಾನೇ ಮಾಡಿಲ್ಲ ಕಣೋ. ಪ್ಲಾನ ನಾನ್ ಮಾಡಿದ್ದೀನಿ. ಸೀಮಾ, ಸಿಂಚನ, ಸಿರಿ, ಇವ್ರು ಯಾರು? ನನ್ 3 ಜನ ಮಕ್ಕಳು. ಅಯ್ಯೋ, ಆಗ್ಲೇ ನಾಮಕರಣನೂ ಮಾಡ್ಬಿಟ್ಟಿದ್ದಾನಲ್ಲ. 3 ಔಟ್ಗೋಯಿಂಗು. ನಾನೊಬ್ನೇ ಇನ್ಕಮಿಂಗು. ಬೆಂಗಳೂರಿಗೆ ಹೋಗ್ತಿದ್ದಂಗೆ ಸ್ಕೂಲ್ ಅಡ್ಮಿಷನ್ಗೆ ಅಪ್ಲೈ ಮಾಡ್ಬಿಡ್ತೀನಿ. ಏಯ್, ನಂದೊಂದು ಕಂಡೀಷನ್. ಏನದು? ನೀನ್ ಆ ಹುಡುಗಿನ ಮದುವೆ ಆಗಬೇಕು ಅಂದ್ರೆ ನನಗೆ 5 ಕೋಟಿ ರೂಪಾಯಿ ಕೊಡಬೇಕು. ಬಾಸ್, ಸ್ಕ್ರೀನ್ ಪ್ಲೇನೆ ಚೇಂಜ್ ಮಾಡ್ಬಿಟ್ರಲ್ಲ ಬಾಸ್. ನೀವಿಲ್ಲಿ ಇರ್ಬಾರ್ದಾಗಿತ್ತು, ಗಾಂಧಿನಗರದಲ್ಲಿ ಇರ್ಬೇಕಿತ್ತು. ನಿಮ್ಮಂತ ಸ್ಕ್ರಿಪ್ಟ್ ರೈಟರ್ ಅಲ್ಲಿ ಇದ್ದಿದ್ರೆ ಯಾರು ರೀಮೇಕ್ ಸಿನಿಮಾನೇ ಮಾಡ್ತಾ ಇರ್ಲಿಲ್ಲ. ಎಲ್ಲ ಸಮೇಕ ಕೇವಲ ಜುಜುಬಿ 5 ಕೋಟಿ ರೂಪಾಯಿಗೆ ಇಷ್ಟೊಂದು ಆಸೆ ಪಡ್ತಿಯಲ್ಲ. ನಾನ್ ರಂಭಾನ್ ಮದ್ವೆ ಆದ್ರೆ ನನ್ ಇಡೀ ಆಸ್ತಿನೇ ಅವಳ್ದಲ್ವ. ಎಷ್ಟು ಬೇಕಾದ್ರೂ ತಗೋ. ಏ ಮದುಮಗನ್ ಎತ್ಕೊಳ್ರು. ಚೆಕ್ ಹಾಕ್ಬಿಡೋಣ, ಚೆಕ್ ಹಾಕ್ಬಿಡೋಣ. ಲೈ, ಏನೋ ಇದೆಲ್ಲ? మన అల్లుడికి పెళ్లి జరుగుతా ఉంది. ಏನೋ ಹಂಗಂದ್ರೆ? ನಾನು ಹೇಳ್ತೀನಿ ಆದ್ರೆ ನೀವಿಬ್ರು ಬೇಗ ರಿಯಾಕ್ಷನ್ ಕೊಡಬಾರ್ದು. ಯಾಕೆ? ಯಾಕೆಂದ್ರೆ ಮ್ಯೂಸಿಕ್ ಸಿಂಕ್ ಆಗಲ್ಲ. ಓಕೆ. ಅವರಿಬ್ಬರಿಗೆ ಮದುವೆ ನಡೀತಾ ಇದೆ. ಆ ಗುಂಗುರ್ ಕೂದಲೋನ್ ಯಾಕೋ ಅಲ್ಲಿ ನೋಡಿಸ್ತವನೆ? ಅವಳೇ ಊರ್ಮಿಳಾ. ಅವಳೇ ನಮ್ಮನ್ನು ಕಾಪಾಡ್ಬೇಕಣ. ಬಂದೇರು. ಲೈ ಲೈ ಊರ್ಮಿಳಾ, ಅವನು ನಮ್ಮ ಫ್ರೆಂಡು. ಅವನಿಗೆ ಬಲವಂತವಾಗಿ ಮದುವೆ ನಡೀತಿದೆ. ದೊಡ್ಡ ಮನ್ತಂದು ಹುಡುಗ, ಅವನ ಜೀವನ ಹಾಳಾಗೋಗ್ಬಿಡುತ್ತೆ. ಹೇಗಾದ್ರೂ ಮಾಡಿ ಮದುವೆ ನಿಲ್ಸು, ಪ್ಲೀಸ್ ನಿಲ್ಸು ಊರ್ಮಿಳಾ. ಅವನೇ ನಗ್ನಗ್ತಾ ಇದ್ದಾನೆ, ನಿಮ್ಗೇನ್ ಪ್ರಾಬ್ಲಮ್ಮು? ಅಯ್ಯ, ಆ ನಾಯಿ ಯಾವಾಗಲೂ ನಗ್ನಾಗ್ತಾನೆ ಇರುತ್ತೆ. ಒಂದು ಕತ್ತೆಗೆ ಜುಮ್ಕಿ ಹಾಕಿ ನಿಲ್ಸಿದ್ರು ಆ ನಾಯಿ ಮದುವೆ ಆಗುತ್ತೆ. ಪ್ಲೀಸ್. ಲೈ, ಕಾಪಾಡೋದಕ್ ಬಂದ್ರೆ ಕೆನ್ನೆಗೆ ಹೊಡಿತಾಳೆ, ನಂಬ್ಕೊಂಡ್ ಬಂದ್ರೆ ಮಾತ್ರೆ ಹಾಕ್ತಾಳೆ. ಅವಳ ಹತ್ರ ನಾವು ಕೇಳ್ಕೊಂತೀಯಾ? ಬಾ. ತಡಿ, ಬರ್ತೀನಿ. ಇಲ್ಲೂ ನೋಡೋ ಲವ್ ಸ್ಟೋರಿ ಶುರು ಹಚ್ಕೊಂಡ್ಬಿಟ್ಟ. ಕರ್ಮ. ಇಲ್ಲಿ ನೋಡಿ, ನಾನೊಂದು ಒಳ್ಳೆ ಐಡಿಯಾ ಮಾಡಿದ್ದೀನಿ. ತಗೊಳ್ಳಿ ಪಾನಕ. ಇದ್ರೊಳಗಡೆ ನಾನು ಬೇದಿ ಮಾತ್ರೆ ಹಾಕಿದ್ದೀನಿ. ಇದನ್ನ ಎಲ್ಲ ಗಂಡಸರಿಗೂ ಕುಡಿಸಿ. ಅವರು ಟಾಯ್ಲೆಟ್ಗೆ ಹಳ್ಳ ತೋಡೋ ಅಷ್ಟರಲ್ಲಿ ನೀವ್ ಜೀಪಲ್ಲಿ ಎಸ್ಕೇಪ್ ಆಗ್ಬೋದು. ನನ್ ಸ್ವಂತ ಅಣ್ಣ ತಮ್ಮ ಇದ್ದಿದ್ರು ಇಷ್ಟೊಂದೆಲ್ಲ ಮಾಡ್ತಿರ್ಲಿಲ್ಲ ಅಂತ ಮಾಮ. ನಿನ್ ಮಕ್ಕಳಿಗೆ ದಾಸ ಜಾಗ್ತೈತಿ ಕೈದಳ ಮೇಲೆ. ಯಾಕೆ
ಮದುವೆ ಆಗೋದಕ್ಕೆ ಬೇರೆ ಯಾವ ಜಾಗನೂ ಸಿಕ್ಕಿಲ್ವೇನೋ ನಿನಗೆ? ನಿಮ್ ಮನೆ ಮಾನ ಮರ್ಯಾದೆ ಏನಾಗ್ಬೇಕು? ಎದ್ದಾಳ ಮೇಲೆ. ಅಯ್ಯೋ ಹೌದಲ್ವಾ ಮಾಮ, ಪ್ರೀತಿ ನನ್ನನ್ನು ಕುರುಡ್ ಮಾಡ್ಬಿಟ್ಟಿತ್ತಲ್ಲೋ ಮಾಮ. ನಿನ್ ಪ್ರೀತಿ ನಂದು ಎದಳ ಮೇಲೆ ಓಡ್ ಹೋಗ್ತಾ ಇದ್ದಾರೆ ಹಿಡ್ಕೊಂಡ್ರು. ಏನ್ರ ನೀವೆಲ್ಲ ಗುಂಡಿ ತೋಡ್ಕೊತಾ ಇದ್ದೀರಾ? ಏನಿದು ಬೇದಿ ಮಾತ್ರ? ಅಯ್ಯೋ ಗುಳುಗುಳ. ಅಯ್ಯೋ ನನಗೊಂದು ಗುಂಡಿ ತೋಡ್ರು. అయ్యో కొంచెం స్లోగా పోండి, ఇక్కడ చాలా షేక్ అవుతుంది. ಮಾಮ ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದ್ಯಲ್ಲೋ. ಇವಳೇನೋ ಲಗೇಜ್ ಸಮೇತ ಬಂದ್ಬಿಟ್ಟೋಳಲ್ಲೋ. ನಮ್ ತಾಯಣೆಗೂ ನನ್ ಮಕ್ಕಳನ್ನ ಮುಟ್ಬಿಡಲ್ಲ ಕಣೋ. ಮಾಮ ಪ್ರೀತಿ ಋಣ ಹಿಂದೆ ಹೆಣ. ಏಯ್ ಚಪ್ಪಲಿ ಹೊಡಿತೀನಿ ನನ್ ಮಗನೇ. ಏಯ್ ಓಡ್ಕೋ ಓಡ್ಕೊಳ್ಳಿ ಬೇಡ. ಒಳ್ಳೆ ಟಪ್ಪಲ್ ಹಾಕಿಬಿಟ್ಟು ಓಡ್ಕೊಳ್ಳಿ. ಪಿಡ ಮಾಮ ಇವನು ಅಲ್ಲಿ ಪಿಡ. ಅಯ್ಯಯ್ಯೋ ಮಾಮ ಫುಲ್ಲು ಚಿತ್ತಾಬಿಟ್ಟವನಲ್ಲೋ. ಅಲ್ಲಿ ಪೀಡೆ ಕಾಲೆತ್ಕೊಂಡ್ಬಿಟ್ಟವನೆ. ಅವನನ್ನ ಹೊರಕ್ಕೆ ಇವಾಗ JCB ತರಬೇಕು ಅಷ್ಟೇ. ಮಾಮ ಇಲ್ಲಿಂದ ಹಂಗೆ ಉರುಳಿಸ್ಬಿಟ್ರೆ ಮುಖ ಮುತ್ತಿ ಎಲ್ಲ ಜಜ್ಜೋಗತ್ತೆ. ಬೇಡ ಬೇಡ, ಹಾಗಂತ ಅವ್ನ ಎದ್ದೋಳವರೆಗೂ ನಾವು ಕಾಯಕ್ ಆಗಲ್ಲ. ಮಾಮ ಒಂದ್ ಐಡಿಯಾ ಕಣೋ. పైన పోల్న గురు వద్దు నాన్న, వాళ్ళే కింద వస్తారు. ಪರ್ಫೆಕ್ಟ್ ಆಗಿದೆ ಮಾಮ. ನಾವು ಕೆಳಗಿಳಿದು ಈ ಹಗ್ಗ ಎಳಿಯೋಣ, ಆಗ ಈ ಡ್ರಮ್ ಉರುಳುತ್ತೆ. ನಾವಿದನ್ನ ಕೆಳಗಡೆ ತಡಿಯೋಣ. ಓಕೆ ಅಲ್ವಾ? ಪರವಾಗಿಲ್ಲ ಮಾಮ, ಉರ್ಮಿಳಾ ಸಿಕ್ಕಾಗಿಂದ ನೀನು ಇಂಟೆಲಿಜೆಂಟ್ ಆಗ್ಬಿಟ್ಟಿದ್ಯಾ. ಇಳಿಯಣ್ವಾ? ಯಾರಿಗೆ ವೇಟಿಂಗ್ ನಡಿ. గురుగారు రౌడిజం అంటే చేజింగు రేపింగు ఉంటుంది అని వచ్చా, మీరేమో నన్నే రేప్ చేస్తున్నారంటే. రే 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 ఎదవ సచ్చినోడా దున్నపోతా ఎక్కడ ನೋಡಿ, ಎಲ್ರು ಒಟ್ಟಿಗೆ ಎಳಿಬೇಕು. ಓಕೆನಾ? ರೆಡಿ ಸ್ಟಡಿ ಗೋ. ರೋಡ್ ರೋಲರ್ ಬಂದಂಗ್ ಬರ್ತಿದ್ಯಲ್ಲೋ. ಅದ್ರ ಕೆಳಗೆ ಸಿಕ್ಕಿದ್ರೆ ಚಟ್ನಿ ಆಗ್ಬಿಡ್ತೀವಿ.
ಬಾಸು ಬೇಗ ಏನಾಯ್ತು? ಯಾಕ್ರೋ ಲೋಫರ್ ಮಕ್ಕಳ ಸತ್ತೋಗಿದ್ರೆ ಏನಾಗುತ್ತೆ? ಛೇ ಇನ್ನೇ ಜೀಪ್ ಸ್ಟಾರ್ಟ್ ಆಗಲ್ಲ. ಲೋ ಮಾಮ, ಯಾವ್ದಾದ್ರು ಟೆಲಿಫೋನ್ ಬೂತ್ಗೆ ಹೋಗಿ ನಿಮ್ಮ ಅಪ್ಪಂಗೆ ಒಂದು ಫೋನ್ ಮಾಡೋ. ಯಾಕ ಮಾಮ ಕಿಂಡಲ್ ಮಾಡ್ತೀಯಾ? ನಂಗೆ ನಮ್ಮ ಅಪ್ಪಂಗೆ ಅಷ್ಟಕ್ಕಷ್ಟೇ ಗೊತ್ತು ತಾನೇ ನಿಂಗೆ. ಲೇ, ನೀನ್ ಡೇಂಜರ್ ಅಲ್ಲಿ ಇದೆಯಾ ಅಂತಂದ್ರೆ ಡೆಫಿನೆಟ್ ಆಗಿ ಸಹಾಯ ಮಾಡ್ತಾರೆ. ಒಂದ್ ಕಾರ್ ಅರೇಂಜ್ ಮಾಡಿಸಿದ್ರು ಸಾಕು. ಕೇಳಿ ನೋಡೋ. ಸರ್ಕಾರ ಹಾಗೂ ಸಂಸ್ಥೆಗಳು ಏನೇ ಪ್ರಯತ್ನ ಪಟ್ಟರು ಇಲ್ಲಿಯವರೆಗೂ ದೇವದಾಸಿ ಪದ್ಧತಿಯನ್ನ ಸಂಪೂರ್ಣವಾಗಿ ನಿಲ್ಲಿಸೋದಕ್ಕಾಗಿಲ್ಲ. ಪಕ್ಕದ ರಾಜ್ಯದ ಸಿಂಗ್ರಿಪೇಟೆಯಲ್ಲಿ ಈ ದೇವದಾಸಿ ಸಂಪ್ರದಾಯದ ಒಂದು ತುಣುಕು. ಅಯ್ಯೋ ದಡಿ ನನ್ನ ಮಗನೇ. ಹೇಳಿದ್ರೆ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತಿದ್ನಲ್ಲೇ, ಸ್ಲಮ್ ಗುಡ್ಕೊಂಡು ಹೋಗಿದ್ದಲ್ಲೋ. ಇಲ್ಲಿ ಬಂದ್ಮೇಲೆ ಯಾರ್ಯಾರು ಫೋನ್ ಮಾಡ್ತಾರೋ ಏನೋ. ಹಲೋ ಹಲೋ, ನಾನು ಅನಂತ್ ಮಾತಾಡ್ತಿರೋದು. ಡ್ಯಾಡಿಗೆ ಫೋನ್ ಕೊಡಿ. ಅಯ್ಯ ಮನೆಯಾಳ ನನ್ನ ಮಗನೇ, ಏನೋ ಡ್ಯಾಡಿ ಕೊಡೋದು? ನಿನಗೆ ಕೊಟ್ಟರೆ ಸಾಧ್ಯನೋ? ಲೇ ದರಿದ್ರ ಕೆಲಸ ಮಾಡಕ್ ಹೋಗ್ಬಿಟ್ಟು ಕುದುರೆ ಮೇಲೆ ಇಟ್ಕೊಂಡು ಪೋಸ್ ಕೊಡ್ತೀನೋ ಪೋಸು. ಲೇ ನಿನ್ ಕರ್ಮಾನೆಲ್ಲ ಟಿವಿನಲ್ಲಿ ಹಾಕ್ಬಿಟ್ಟು ನನ್ನ ಮಾನ ಮರಿದ್ರೆ ಹರಾಜ್ ಆಗ್ತಾರಲ್ಲ. ಲೇ ಇಕ್ಕೋ ಫೋನ್ ಕೂಬೆ ನನ್ನ ಮಗನೇ, ನೀವೆಲ್ಲರೂ ಸೀದೋಗ್ಬಿಟ್ರು. ಲೇ ಪಿಡೆ, ಅದ್ಯಾವುದೋ ಫಾರಿನ್ ಚಾನಲ್ ಅಂತ ನೀನ್ ಪೋಸ್ಟ್ ಕೊಟ್ಟಿದ್ದು ಅಲ್ದೆ ನನ್ ಮುಖನೂ ತೋರಿಸ್ಬಿಟ್ಟಲ್ಲ. ಲೇ ಎಲ್ಲ ಚಾನಲ್ ಅಲ್ಲೂ ಎಲ್ಲಾ ಟಿವಿ ಪ್ರೋಗ್ರಾಮ್ ತೋರಿಸ್ತಾ ಇದಾರಂತೆ. ಹೌದಾ? ಅಯ್ಯಯ್ಯೋ, ನಿಜ ನಮ್ಮ ಅಮ್ಮ ನನ್ನ ಕಾಚಾನ ಹೋಗ್ದಿ ಅರ್ಧಾಕೊಳ್ಳು. ಇನ್ಮೇಲೆ ಈ ವಿಷಯ ಗೊತ್ತಾದ್ಮೇಲೆ ನನ್ನ ಯಾವ ತರ ಹೋಗ್ದಾಕ್ಬಿಡ್ತಾಳೋ ಮಮ್ಮಿ. ನನ್ ತಡಿಯಕ್ ಬರ್ತಾನೆ. ಲೇ, ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಟ್ಟಲ್ಲೋ. ಬಾರ ಆಚೆಗೆ ಬಾರಲೇ. ಕಿರ್ಚ್ಬೇಡಿ, ಒಳಗ್ ಬನ್ನಿ. ಏನೋ ನಿನ್ ಮಗ ನೋಡಿದ್ರೆ ಅಲ್ಲಿಗೆ ಹುಡುಕೊಂಡು ಹೋಯ್ತಾನೆ, ನೀನ್ ನೋಡಿದ್ರೆ ಇಲ್ಲಿ ಒಳಗ್ ಕರಿತೀಯ. ಹೆಂಗೈತ ಮೈಗೆ? ಆಯ ನೀನ್ ಏನಮ್ಮ ನೀವು ಊರಿಗೆಲ್ಲ ವಿಷಯ ಗೊತ್ತಾಗಲ್ ಬೇಡ ಒಳಗ್ ಕರ್ದೆ. ನಾನು ನಿಮ್ಮನ್ನ ಕರೆಯಕ್ಕಾಗುತ್ತಾ? ಬನ್ನಿ ಒಳಕ್ಕೆ. ಅಯ್ಯೋ ತಿರ್ಗಾಕರ್ದೆ. ನನಗೂ ಬೇಡ ನಿನಗೂ ಬೇಡ. ಅದೇನ್ ಕೊಡ್ತೀಯ ಕೊಡಪ್ಪ. ಒಂದ್ 20,000 ಕೊಡ್ತೀನಿ. 20? ಏ ಹೋಗ, ತುಂಬಾ ಕಾಸ್ಟ್ಲಿ ಮೊಬೈಲ್ ಇದು, ಇಲ್ಲಿ ಯಾರು ತಗೊಳಲ್ಲ. ಸಿಟಿಗೆ ಹೋಗ್ಬೇಕು. ಒಂದ್ ನಿಮಿಷ, ಇದೇನು ಇದು ರಿಂಗ್ ಆಯ್ತದಲ್ಲ, ಹೆಂಗಪ್ಪ ಇದು? ಥ್ಯಾಂಕ್ಸು. ಹಲೋ ಹಲೋ ಅನಂತ್. ಹಲೋ, ನಾನು ಅನಂತ್ ಫಾದರ್ ಮಾತಾಡೋದು. ನನ್ನ ಮಗನ ಜೊತೆ ಅವನ ಸ್ನೇಹಿತರು ಬಂದಿದ್ದಾರಾ? ಓ, ಅನಂತನ್ ತಂದೆನಾ? ಅವನ ಇಲ್ಲಿ ಬಂದಿಲ್ಲ, ತಗಲಾಕೊಂಡವನೆ. ಅಂದ್ರೆ ನಾವು ಅವನನ್ನ ಹಿಡಿದಿಟ್ಟಿದೀವಿ. ನಿನಗ್ ನಿನ್ನ ಮಗ ಬೇಕು ಅಂದ್ರೆ 5 ಕೋಟಿ ಕೊಟ್ಟು ಬಿಡಿಸ್ಕೊಂಡು ಹೋಗು. ಪ್ಲೀಸ್ ನನ್ನ ಮಗನ್ಗೇನು ಮಾಡ್ಬೇಡಿ, ಅವ್ನು ನನ್ಗೊಬ್ಬನೇ ಮಗ. ಗೊತ್ತಪ್ಪ, ಅವನ್ ನಿನಗೆ ಒಬ್ಬನೇ ಮಗ ಅಂತ ನನಗೆ ಗೊತ್ತು. ನೀನೇ ಸಿಂಗ್ರಿಪೇಟೆಗೆ ಬಂದು ಬಿಡಿಸ್ಕೊಂಡು ಹೋಗು. ಪೊಲೀಸ್ ಗೀಲೀಸ್ ಅಂತ ಹೋದೆ ಅವನನ್ನ ಕಚ್ಕಚ ಅಂತ ಕೊಚ್ಚಿ ಕೈಮಾ ಉಂಟೆ ಮಾಡಿ ಮೂಟೆಲ್ಲ ಕುರಿಯರ್ ಮಾಡಿಬಿಡ್ತೀನಿ. ತಗೊಳ್ಳೋಣ 20,000. 20? 50 5 ಲಕ್ಷ ಕೊಟ್ಟರು ಕೊಡಲ್ಲ. ಈಗಿದು 5 ಕೋಟಿ ಬಾಳುತ್ತೆ.
ನೀವೇನು ಹೆದರ್ಕೋಬೇಡಿ, ನಿಮ್ಮ ಮಗನು ನನ್ನ ಮಗನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ನಾನು 5 ಕೋಟಿ ಕೊಟ್ಟು ಬಿಡಿಸ್ಕೊಂಬರ್ತೀನಿ. 5 ಕೋಟಿನ? ಈ ನನ್ನ ಮಗನ ರೇಟು 5 ಕೋಟಿನ? ಅಯ್ಯಯ್ಯಯ್ಯಯ್ಯೋ, ಇದು ಗೊತ್ತಾಗ್ದ್ರೆ ನಾನು ಆ ದಡಿನಿಗೆ ಏನೇನೋ ಬೈದ್ಬಿಟ್ನೆ. ಸಮಿ 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 ಸಮಿ, ಆ 5 ಕೋಟಿ ನನಗೆ ಕೊಟ್ಟುಬಿಡಿ. ಆ ದಡಿ ನನ್ನ ಮಗನ ಅವ್ರಿಗೆ ಬಿಟ್ಟುಬಿಡಿ, ನನಗೆ ಬೇಡ ಅವನು. ಲೆಕ್ಕಾಚಾರ ಮಿಸ್ ಆಗೋಯ್ತಾ? ನಿಲ್ಸು. ಥ್ಯಾಂಕ್ಸ್ ಗುರು. ಯಾರ ಹತ್ರನೂ 1 ಪೈಸಾನೂ ಇಲ್ಲ, ರಾಜಾರೋಷವಾಗಿ ನುಗ್ತಾ ಇದೀವಿ. ಲೇ ದಡಿಯಾ, ಯಾಕೋ ಯಾವಾಗ್ಲೂ ಇಂಥ ಕೆಲ್ಸಗಳೇ ಮಾಡ್ತೀಯ ನೀನು? ನಿಮ್ಗೊಂದು ವಿಷಯ ಗೊತ್ತಾ? ನಂದು ಸೂಪರ್ ಸ್ಟಾರ್ ರಜನಿಕಾಂತ್ ಇಬ್ಬರದು ಒಂದೇ ಡೇಟ್ ಆಫ್ ಬರ್ತ್. ಹೌದಾ? ಇನ್ನೊಂದು ವಿಷಯ ಕೇಳಿ ನೀನು, ನಾ ಇಬ್ರು ಒಂದೇ ಟೈಮಲ್ಲಿ ಹುಟ್ಟಿದ್ದು. ಸಿಂಹ ರಾಶಿ. ನಾನು ಇರ್ಬೇಕಾದ್ರೆ ನೀವೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತೀರಾ? ಏನಾದ್ರೂ ವ್ಯವಹಾರ ಅವ್ರ ಹಂಗಾದ್ರು ನಾವಿನ್ನ ಹೆಂಗಾಗ್ತೀವೋ? ಬಾನ್ರಲೇ ಬಾನ್ರ. ರಮ್ಮು, ಅಯ್ಯಪ್ಪ ವಾಸನೆ. ಬಾಸು, ಮೊಹಮ್ಮದ್ ಗೌಸು ಫುಲ್ಲು ಪಿಟ್ಟಾಗ್ಬಿಟ್ಟವನೆ, ಪರ್ಸ್ ತುಂಬಾ ಕಾಸಿಕ್ಕವನೆ. ಸಕ್ಕದಾಗಿ ಮಿಲಾಯಿಸೋಣ. ಬಂದ್ರ ಒಳಗೆ, ಕೂತ್ಕೊಳ್ಳಿ. ವೇಟರ್, ಕಮಾನ್. ಹೇಳಣ್ಣ. ನೋಡ್ದಾ, ನಮ್ ಬಾಸು ನಮಗ್ ಪಾರ್ಟಿ ಕರೆದ್ಬಿಟ್ಟು ಅವರೇ ಫುಲ್ ಟೈಟ್ ಆಗಿ ಮಲಗ್ಬಿಟ್ಟವ್ರೆ. ನಮ್ಗೆ ನೆನೆ ಬೇಡಪ್ಪ, ನಮ್ಗೆ ಲೆಗ್ ಪೀಸು, ಕಬಾಬು, ತಂದೂರ್ ರೋಟಿ, ಎಗ್ ಫ್ರೈಡ್ ರೈಸು, ವೆಜ್ ಫ್ರೈಡ್ ರೈಸು, ಚಿಕನ್ ಟಿಕ್ಕ. ಹೋಗ್ತಾ ಹೋಗು. ಸರಿನಾ? ನಾವಪ್ಪ ರಿಸರ್ವ್ ಬ್ಯಾಂಕ್ ಕಮಿಷನರ್. ಕೀಪ್ ದ ಚೇಂಜ್. ಹಲೋ, ಸ್ನೇಹಿತರು ಅಂತೀರಿ, ಕುಡಿದು ಬಿದ್ದಿರೋರ್ನ ಹಾಗೆ ಬಿಟ್ಟು ಹೋಗ್ತಿದ್ದೀರಲ್ರಿ? ಮನೆಗೆ ತಲುಪಿಸಿ. ಸರ್, ಫುಲ್ ಟೈಟ್ ಆಗ್ಬಿಟ್ಟವನ್ ಸರ್. ನಿಸಾ ಇಳಿದ್ಮೇಲೆ ಅವನೇ ಆಟೋ ಹೊತ್ಕೊಂಡು ಹೋಗ್ತಾನೆ. ಪಾರ್ಟಿ ಕೊಡೋಕೆ ಬಿಲ್ ಕೊಡಕ್ ಮಾತ್ರ ಅವ್ರು ಬೇಕಾ? ಕರ್ಕೊಂಡೋಗ್ರಿ ಮನೆಗೆ ಅವ್ರನ್ನ. ಎಸ್ ಸರ್. ಎಸ್ಕೊಳ್ರ. ಹಲೋ ಬ್ರದರ್, ಕಣ್ಬಿಡ್ರಿ. ಹಲೋ ಮಾಮ, ಉಸಿರೇ ಆಡ್ತಾ ಇಲ್ವಲ್ಲ? ಸತ್ಗೆ ತೋಬಿಟ್ಟಿರ್ಬೇಕು ನೋಡು. ಮಾಮ ಸತ್ತು ಹೋಗ್ಬಿಟ್ಟವನಲ್ಲೋ. ಹೆಣ್ಣು ಹುಡ್ಕೊಂಬಂದು ಎಣ ತಗ್ಲಾಕೊಂಡ್ಬಿಡ್ತಲ್ರು. ಗೋರು, ಏನಾದ್ರು ಹೆಲ್ಪ್ ಮಾಡ್ಲಾ? ಈ ಹೆಣದಿಂದ ಮುಕ್ತಿ ಬೇಕು, ಕೊಡ್ಸಿ. ಏನು ಫ್ರೆಂಡ್ ಕುಡ್ದು ಟೈಟ್ ಆಗಿದ್ರೆ ಎಣ ಅಂತೀಯಲ್ಲ, ಟ್ಯಾಕ್ಸಿ ತರಲ್ಲ? ಬೇಡ ತಂದೆ, ನೀವು ಹೊರಡಿ. ಥ್ಯಾಂಕ್ಸ್. ಏಯ್ ಲೂಸ್, ನಿಮ್ಮ ಮಗನೇ ಬಾಯ್ ಬಿಟ್ಟು ಹೆಣ ಅಂತ ಹೇಳ್ತೀಯಾ? ಸಾರಿ ಮಾಮ, ಟೆನ್ಷನ್ ಅಲ್ಲಿ ಅನ್ಬಿಟ್ಟೆ. ಏಯ್, ಯಾವ್ದಾದ್ರು ಟ್ಯಾಕ್ಸಿನ ಸ್ಟಾಪ್ ಮಾಡ್ಬಿಟ್ಟು ಇವ್ನ ಅದ್ರಲ್ಲಿ ಹಾಕ್ಬಿಟ್ಟು ಕಳ್ಸ್ಬಿಟ್ರೆ? ಗುಡ್ ಐಡಿಯಾ. ನಾನು ಟ್ಯಾಕ್ಸಿ ತರ್ತೀನಿ, ನೀವೆಲ್ಲ ಇಲ್ಲೇರಿ. ಮಾಮ, ಎದೆ ನೋವು ಬಂದ್ರೆ ಏನೋ? ಬಲ್ಗಡೆ ಬಂದ್ರೆ ಗ್ಯಾಸ್ಟ್ರಿಕ್, ಎಡಗಡೆ ಬಂದ್ರೆ ಹಾರ್ಟ್ ಅಟ್ಯಾಕ್. ಯಾಕೆ? ಅಯ್ಯೋ ಮಾಮ, ಎಡಗಡೆನೆ ನೋಯ್ತಿದ್ಯಲ್ಲೋ. ಮನೆಗೆ ಹೋಗೋವರೆಗೂ ಸ್ವಲ್ಪ ತಡ್ಕೋ. 2 ಹೆಣ ಒಟ್ಟಿಗೆ ಮೇಂಟೈನ್ ಮಾಡಕ್ ಆಗಲ್ಲ. ಅಯ್ಯೋ ನನ್ನ ಮಗನೇ, ಎದೆ ನೋವು ಬಂದಿದ್ದಕ್ಕೆ ಸಾಯಿಸೇ ಬಿಟ್ಟಲು. ಇವನೇ ಸರ್.
ನನಗ್ ಗೊತ್ತಿತ್ತು ಇವನೇ ಕೊಲೆ ಮಾಡಿದ್ದಾನೆ ಅಂತ. ಕೊಲೆ ನಾನ್ ಮಾಡಿಲ್ಲ ಸರ್. ನಾನ್ ಬರೋದಕ್ಕಿಂತ ಮುಂಚೆನೆ ಅವ್ನು ನಿಗರ್ಕೊಂಡ್ಬಿಟ್ಟಿದ್ದೆ ಸರ್. ಪ್ರಾಮಿಸ್ ಬ್ರೋ. ನೀನ್ ರೇಪ್ ಮಾಡಿ ಕೊಲೆ ಮಾಡಿದ್ಯಾ? ಸಾರಿ ಸರ್, ಇವ್ನ ಹೆಂಡತಿ ಕೊಲೆ ಆದ್ಮೇಲೆ ಹಿಂಗ ಆಡ್ತಾನೆ ಸರ್. ಸರ್ ಇವ್ರ್ಯಾಕೆ ಹಿಂಗ್ ಚಿತ್ತಾಗವ್ರೆ ಸರ್? ಅವ್ರ ಹೆಂಡತಿ ಕೊಲೆ ಆದ್ಮೇಲಿಂದ ಅವ್ರು ಹಂಗೆ. ಇವ್ರ ಹೆಂಡತಿನೂ ಕೊಲೆ ಆಗ್ಬಿಟ್ರ ಸರ್? ಏನ್ ಕಾಲ ಬಂದ್ಬಿಡ್ತು ಸರ್. ಸರ್ ನಿಮ್ಮ ಹೆಂಡತಿರು ಹುಷಾರು ಸರ್. ಹೋಗ್ರಿ ಹೋಗ್ರಿ ಅದ್ಲಾಗ ಹೋಗ್ರಿ. ಬಂದ್ಬಿಟ್ರಿ ಇಲ್ಲಿ. ಬಂದ್ರು ಟ್ಯಾಕ್ಸಿ ತಂದಿದ್ದೀನಿ. ಎಲ್ಲಿಗೋಗ್ಬೇಕು ಸರ್? ಇವ್ರನ್ನ ಮೆಜೆಸ್ಟಿಕ್ ಹತ್ರ ಇಳಿಸ್ಬಿಡಿ. ಯಾಕೆ ನೀವ್ಯಾರು ಬರಲ್ವಾ? ನಾವು ಬೇರೆ ಕಡೆ ಹೋಗ್ಬೇಕು. ನೀವ್ ಅವ್ರನ್ನ ಇಳಿಸಿ, ಅವ್ರು ಕಾಸು ಕೊಡ್ತಾರೆ. ನಿಂತ್ಕೊಳ್ರಿ. ಇವನೇನ್ ರಿಂಗ್ ಚಿತ್ತಾಗ್ಬಿಟ್ಟವನೆ. ನೀವ್ ಯಾರೋ ಜೊತೆ ಬಂದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ದಾರಿಲಿ ಹೋಗ್ಬೇಕಾದ್ರೆ ಗೊಟಕ್ ಅಂದ್ಬಿಟ್ರೆ ನಾನೇನ್ ಮಾಡ್ಲಿ? ಅವ್ನ ದಾರಿಲಿ ಎಲ್ಗೂರು ಗೊಟಕಂತಾನೆ. ಆಲ್ರೆಡಿ ಗೊಟಕಂದ್ಬಿಟ್ಟ. ಡ್ಯೂಟಿ ಟೈಮಲ್ಲಿ ಹಿಂಗೆಲ್ಲ ಜೋಕ್ ಎಲ್ಲ ಮಾಡ್ಬೇಡ್ರಿ. ನೀವ್ ಯಾರು ಬರಂಗಿದ್ರೆ ಬನ್ರಿ, ಇಲ್ಲ ಅಂದ್ರೆ ಇಲ್ಲ. ಬಿಡುಗರು, ನಮ್ಗೇನ್ ಬೇರೆ ಟ್ಯಾಕ್ಸಿನೇ ಸಿಗಲ್ವಾ? ಎತ್ಕೊಳ ಅವನ್ನ. ಪೀಸ್ ಪೀಸ್ ಮಾಡಿ ಗೋಣಿ ಚೀಲದಲ್ಲಿ ತುಂಬಿ ಬಿಸಾಕ್ಬಿಡಿ. ಯಾರಿಗೂ ಗೊತ್ತಾಗಿಲ್ಲ. ಸಿಕ್ಕಾಕೊಂಡ್ಬಿಟ್ವಲ್ಲ ಮಾಮ. ನೀನಾ? ನಿನ್ ಫ್ರೆಂಡೇನಾ? ಸುಮ್ನೆ ಸಾರಿ ಶಾಕ್ ಬೀಡ ಕಟ್ಟಿಸ್ಕೊಳ್ಳೋದ್ರೊಳಗೆ ಬಂದ್ಬಿಟ್ಟ. ಅವನ ಹೆಂಡತಿನ ಪೀಸ್ ಪೀಸ್ ಮಾಡಿ ಮೂಟೆಯಲ್ಲಿ ಹಾಕದ ಮೇಲೆ ಹಿಂಗಾಗ್ಬಿಟ್ಟವನೇ ಸರ್. ಸರ್ ಇವ್ರು ಇನ್ನು ಹೇಳಲೇ ಇಲ್ವಾ ಸರ್? ಅವ್ರ ಹೆಂಡತಿನ ಪೀಸ್ ಪೀಸ್ ಮಾಡಿ ಮೂಟೆಲ್ ಹಾಕ್ದಾಗಿಂದ ಅವರು ಹಿಂಗೆ. ಏನ್ ಅನ್ಯಾಯ ಸರ್. ಸರ್ ಇವ್ರ ಹೆಂಡತಿನು ಅವ್ರ ಹೆಂಡತಿನು ಒಬ್ರೇನಾ ಸರ್? ಏನೋಪ್ಪ, ಅವ್ರ ಮನೆ ಕಡೆ ನೀವೇ ಜಾಸ್ತಿ ಹೋಗ್ತಿದ್ದು, ನಿಮ್ಗೆ ಗೊತ್ತಿರ್ಬೇಕು. ನಡಿಯೋ. ಪರವಾಗಿಲ್ಲ ಕಣ್ರು, ನಾನು ಹೋಗಿ ಟ್ಯಾಕ್ಸಿ ತರೋ ಅಷ್ಟರಲ್ಲಿ ಇವ್ನ ಹೆಂಡತಿ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡ್ಬಿಟ್ಟಿದ್ದೀರಾ? ಹಲೋ, ಯಾಕಿನ್ನು ಇಲ್ಲೇ ನಿಂತಿದ್ದೀರಾ? ತಿಂದಿದ್ದು ಜೀರ್ಣ ಆಗ್ಬೇಕಲ್ಲ ಸರ್, ಅದಕ್ಕೆ ಹತ್ತಿ ಮರ ಎಳಿತಾ ಇದೀವಿ. ನಾನೆಲ್ಲ ಜೀರ್ಣ ಮಾಡಿಸ್ತೀನಿ, ಬನ್ನಿ ಡ್ರಾಪ್ ಮಾಡ್ತೀನಿ. ಬೇಡ ಸರ್, ನಮ್ಗೆ ಟ್ಯಾಕ್ಸಿ ಸಿಗತ್ತೆ, ಪರವಾಗಿಲ್ಲ. ನೀವು ಹೇಗಿದ್ರು ಆನ್ ದ ವೇ ತಾನೆ, ಬನ್ನಿ ಡ್ರಾಪ್ ಮಾಡ್ತೀನಿ. ಕಮಾನ್. ಇವನೇನೋ ಸಾಂಗ್ಲೇನೋ ಶಂಕರ್ನ ಗೆಟಪ್ಪಲ್ಲಿ ಆವಾಗ ಬಂದು ಎದುರಿಸ್ತಾನೆ. ಎತ್ಕೊಳ್ರು. ಹಲೋ, ಏಯ್ ಬನ್ರಿ ಇಲ್ಲಿ. ಏನ್ರಿ ಇದು? ಹೆಂಗಸರು ಮುಂದೆ ಎಲ್ಲ ಕಾಚ ತೋರ್ಸ್ಕೊಂಡು ಪ್ಯಾಂಟ್ ಸ್ವಲ್ಪ ಉದ್ದ ಹೊಲ್ಸ್ಕೊಳಕ್ಕಾಗಲ್ವಾ? ಸರ್, ನಮ್ಮ ತಾಯಿ ಥಾಯ್ಲೆಂಡ್ ಇಂದ ಪ್ರೀತಿಯಿಂದ ತಂದಿದ್ದು ಲೇಟೆಸ್ಟ್ ಫ್ಯಾಷನ್ ಲೋ ವೇಸ್ಟ್ ಲೇಟೆಸ್ಟ್ ಫ್ಯಾಷನ್. ಕುತ್ತಿಗೆಯಿಂದ ಮಂಡಿವರೆಗೂ ಒಂದೇ ಸೈಜು. ಇದ್ರಲ್ಲಿ ವೇಸ್ಟ್ ಏನ್ರಿ ಬಂತು? ಬೇರೆ ಟ್ಯಾಕ್ಸಿ ಹೇಳ್ರು, ಹೋಗೋಣ. ಸುಮ್ಮನೆ ತಮಾಷೆಗಂದೆ, ಬೇಜಾರು ಮಾಡ್ಕೋಬೇಡಿ. ಹತ್ರಿ ಗಾಡಿ, ಹತ್ತಿ 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 ಹತ್ತಿ. ನೀವು ತುಂಬಾ ಸ್ಟ್ರಿಕ್ಟ್ ಅಂಡ್ ಸ್ಟ್ರಾಂಗ್ ಇನ್ಸ್ಪೆಕ್ಟರ್ ಅಲ್ವಾ ಸರ್? ಅಂಡ್ ಆಲ್ಸೋ ವೆರಿ ಹ್ಯಾಂಡ್ಸಮ್. Is it? Thank you very much. ನನ್ನ ಹೆಸರು ಸಮರ್ಥ್ ಅಂತ. ಸರ್ ನಾನು ಅನಂತು, ಇವನ್ ಕರಣ್, ಅವರು PD ಓಬಯ್ಯ, ಅವರು ಉರ್ಮಿಳಾ, ಮತ್ತೆ ಅವರು ಶ್ವೇತಾ. ಉರ್ಮಿಳಾ? ಇನ್ನೊಬ್ರ ಹೆಸರು ಹೇಳಲೇ ಇಲ್ಲ. ಯಾರು ಸರ್? ಅದೇ ಚೆನ್ನಾಗಿ ಪೋಟ್ಕೊಂಡ್ಬಿಟ್ಟವ್ರಲ್ಲ ಅವರು. ಗುಂಡ, ಪ್ರೀತಿಯಿಂದ ಗುಂಡ ಅಂತ ಕರಿತೀವಿ ಸರ್. ಗುಂಡ. ಬಿಡಿ, ಒಳಗಡೆ ಪರ್ಸಲ್ಲಿ ಕಾರ್ಡ್ ಗಿಡ ಇರುತ್ತೆ ನೋಡು, ಗುವೆ. ಅಯ್ಯೋ, ಯಾಕ್ರಿ, ಏನಾಯ್ತು? ಅದು ಏನಿಲ್ಲ ಸರ್. ಪಾಪಿ ನನ್ ಮಗ ಪ್ಯಾಂಟ್ ಅರ್ಧೋಗೈತೆ, ಅಂಡರ್ ಬೇರೆ ಹಾಕಿಲ್ಲ. ಹಿಂದೆ ಪಾಕೆಟಲ್ಲಿ ನೋಡು, ಹಿಂದೆ ಪಾಕೆಟಲ್ಲಿ. ಗೋವಿಂದರಾಜು, ಅಯ್ಯಪ್ಪ, ಯಾಕೆ ಹೊಡ್ದೆ? ಪಾಪಿ ನನ್ ಮಗ ಲಿಪ್ ಕಿಸ್ ಕೊಟ್ಬಿಟ್ಟು. ಅವ್ನು ನಿನ್ನ ಕಿಸ್ ಕೊಟ್ರೆ ನನ್ಗ್ಯಾಕೆ ಹೊಡ್ದೆ? ಯಾಕ್ರಿ ಜಗಳ ಆಡ್ತಾ ಇದ್ದೀರಾ? ನಮ್ ಗುಂಡ ಗೋವಿಂದರಾಜು ಕರಣ್ಗೆ ಕಿಸ್ ಕೊಟ್ಬಿಟ್ಟ. ಓ, ಗುಂಡೇಟಲ್ಲಿ ಹೆಂಡತಿ ಜ್ಞಾಪಕ ಬಂದ್ಬಿಟ್ಟಿರ್ಬೇಕು. ಸಾರ್, ಅವನಿಗೆ ಅವನ ಹೆಂಡತಿ ಇಲ್ಲ ಸಾರ್, ತುಂಡಾಗಿ ಕತ್ತರಿಸ್ಬಿಟ್ಟು ಮೂಟೆಲ್ ಹಾಕಿ ಎಸ್ಬಿಟ್ರು. ಅಲ್ವೇನಾ ಅನಂತು?
ಯಾವಾಗ? ಸಾರ್ ಅದು ತುಂಬಾ ಹಳೆ ಕತೆ ಸರ್. ಕೊಲೆ ಮಾಡಿದವನು ಸಿಗಾಕೊಂಡು ಶಿಕ್ಷೆನೂ ಆಗೋಯ್ತು ಸರ್. ಹೌದಾ? ಯಾವಾಗ? ಹೌ ಸ್ಯಾಡ್. ಅದಕ್ಕೆ ಪಾಪ ಅಷ್ಟೊಂದು ಕುಡಿತಾನೆ ಅಂತ ಕಾಣುತ್ತೆ. ಹೌದು ಸರ್. ಒಂದ್ ನಿಮಿಷ ಬಂದೆ. ಸರ್ ಇನ್ಸ್ಪೆಕ್ಟರ್ ಹಲೋ ಮಿಸ್ಟರ್, ಗಾಡಿ ಯಾಕ್ರಿ ಇಲ್ಲಿ ನಿಲ್ಸಿದಿರಿ? ಎನಿ ಪ್ರಾಬ್ಲಮ್? ಏನಿಲ್ಲ ಸರ್, ತುಂಬಾ ಅವಸರ ಆಗಿತ್ತು ಒಂದಕ್ಕೆ. ಯಾವ ಕಡೆ? ಸಿಂಗ್ರಿಪೇಟೆ. ಸಿಂಗ್ರಿಪೇಟೆ? ಅಯ್ಯೋ, ಸಿಂಗ್ರಿಪೇಟೆ ಅಂದ್ರೆ ಅದಲ್ಲ, ಪಕ್ಕದಲ್ಲೇ ಒಂದು ಜಮೀನ್ ವ್ಯವಹಾರ ಇತ್ತು. ಸಿಂಗ್ರಿಪೇಟೆ ಜಮೀನು ವ್ಯವಹಾರ. ನೋಡಿ, ಜಾಸ್ತಿ ಹೊತ್ತು ಈ ಹೈವೇಲೆಲ್ಲ ಗಾಡಿ ನಿಲ್ಲಿಸ್ಕೊಡುದು, ತುಂಬಾ ಅಪಾಯ. ಇಲ್ಲ, ಹೊಟ್ಬಿಡ್ತೀನಿ. ಹೈವೇ ಫಾರ್ಮ್ಯಾಲಿಟೀಸಾ? ಓಕೆ. ಲವ್, ನನಗೆ ವಿಷಯನೇ ಗೊತ್ತಿರಲಿಲ್ಲ ಕಣ್ರೋ. ಅವ್ರು ಬರ್ಲಿ, ನಾನು ಹೇಳಿದ್ದೆಲ್ಲ ತಮಾಷೆ ಅಂತ ಹೇಳ್ಬಿಡ್ತೀನಿ. ನಿನ್ ದಮ್ಮಯ್ಯ ಅಂತೀನಿ, ನಿನ್ ಕಾಲಕ್ಕೆ ಬೀಳ್ತೀನಿ, ಸುಮ್ಮನಿದ್ಬಿಡು. ನಿಮ್ಗೊಂದು ಕಮ್ಟಿ ಮಿಠಾಯಿ ಕೊಡಿಸ್ತೀನಿ ಕಣೋ. ಹೊರಡೋಣವಾ? ಏನು ಜನನ ಸಿಂಗ್ರಿಪೇಟೆಯಲ್ಲಿ ಜಮೀನ್ ವ್ಯವಹಾರ ಅಂತ? ಸರ್ ಇಲ್ಲೇ ನಿಲ್ಸ್ಬಿಡಿ ಸರ್. ಮನೆವರೆಗೂ ಬಿಡ್ತೀನಿ, ಬಂದ್ರೆ. ಬೇಡ ಸರ್, ಪರವಾಗಿಲ್ಲ. ನಮ್ಮ ಮನೆ ತನಕ ಪೊಲೀಸ್ ಜೀಪ್ ಎಲ್ಲ ಬಂದ್ಬಿಟ್ರೆ ನಮ್ಮ ಅಜ್ಜಿ ಬೈದ್ ಬಿಡ್ತಾಳೆ ಸರ್. ಓ, ಐ ಸಿ. ಇನ್ನು ಗುಂಡನ ಹೆಂಡತಿ ಕೇಳಿ ಏನೇನ್ ಬಯಸ್ಕೊಬೇಕು ಅಲ್ರಿ, ಅವನ ಹೆಂಡತಿ ಕೊಲೆ ಆಡ್ಲು ಅಂದ್ರಲ್ರಿ? ಅದು ಬಂದ್ಬಿಟ್ಟು ಮೊದಲನೇ ಹೆಂಡತಿ ಸರ್, ಇದು ಒಂಥರ ಸೆಕೆಂಡ್ ಇನ್ನಿಂಗ್ಸ್. ಮೊದಲು ಅವನಿಗೆ ಕುಡಿಯೋ ಚಟ ಬಿಡಿಸ್ರೆ. ಓಕೆ ಸರ್. ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ಬಾಯ್ ಸರ್. ಬಾಯ್ ಬಾಯ್ ಸರ್. ಬಾಯ್ ಲೈ ಪೀಡೆ, ಊರ್ಗೋದ ತಕ್ಷಣ ಮೊದಲು MRI ಸ್ಕ್ಯಾನಿಂಗ್ ಮಾಡ್ಸ. ಯಾಕೋ? ನನ್ ಮಗನೇ, ತಲೆಯಲ್ಲಂತೂ ಬುದ್ಧಿ ಇಲ್ಲ, ಬುಡ್ದಲ್ಲಾದ್ರೂ ಇದೆಯಾ ನೋಡ್ಬೇಕು, ಅದಕ್ಕೆ. ನಿನ್ನ ನೋಡಿದ್ರೆ ದಡ್ರು ಅಂತ ಅನ್ಬೇಕು, ಅಯ್ಯೋ ಪಾಪ ಅನ್ಬೇಕು, ಒಂದು ಅರ್ಥ ಆಗ್ತಾ ಇಲ್ಲ. ಅಲ್ಲಿಗೆ ಬಂದ್ರಿ ಅವ್ರ ಹತ್ರ ಸಿಕ್ಕಾಕೊಂಡ್ರಿ, ಇಲ್ಲಿಗೆ ಬಂದ್ರಿ ಈ ಹೆಣ ಹತ್ರ ತಗ್ಲಾಕೊಂಡ್ರಿ. ನಿಮ್ಗಳಿಗೆ ಹೆಲ್ಪ್ ಮಾಡಕ್ ಹೋಗಿ ನನ್ನ ಜೀವನನೇ ಹಾಳಾಗೋಗ್ತಾ ಇದೆ. ಒಂದಲ್ಲ ಒಂದಿನ ನನಗೂ ಒಂದೊಳ್ಳೆ ಜೀವನ ಸಿಗತ್ತೆ ಅಂತ ಆ ನರಕದಲ್ಲಿ ನನ್ನ ಶೀಲನ ಕಾಪಾಡ್ಕೊಂಡೇ ಬಂದೆ. ಇಂಥ ಒಂದು ಪರಿಸ್ಥಿತಿಲಿ ಸಿಕ್ಕಾಕೊಳ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನು ಅಳ್ಬೇಡ ಶ್ವೇತಾ, ಅಳ್ಬೇಡ. ನನ್ನ ಪ್ರಾಣನಾದ್ರೂ ಒತ್ತೆ ಇಟ್ಟು ನಾನು ಕರ್ಕೊಂಡು ಬರ್ತೀನಿ. ಅವಳು ಎಲ್ಲಿದ್ದಾಳೆ ಹೇಳು. ಯಾರು? ಅದೇ ನಾನು ಕಾಪಾಡ್ಕೊಂಡು ಬಂದೆ ಅಂತ ಹೇಳ್ದಿಲ್ಲ, ಆ ಶೀಲಾ. ಗೊತ್ತಿದ್ದೋ ಗೊತ್ತಿಲ್ದೇನೋ ಒಬ್ರು ಮಧ್ಯೆ ಒಬ್ರಿಗೆ ಫ್ರೆಂಡ್ಶಿಪ್ ಆಗಿದೆ. ಈಗ ಬ್ಲೇಮ್ ಮಾಡೋದನ್ನ ಬಿಟ್ಟು ಈ ಹೆಣನ ಹೇಗೆ ಡಿಸ್ಪೋಸ್ ಮಾಡೋದು ಅಂತ ಯೋಚನೆ ಮಾಡೋಣ. ಆ ಬೆಟ್ಟದ ಆ ಕಡೆ ಆಂಧ್ರಕ್ಕೆ ಸೇರಿತು. ಆ ಜಾಗ ಇನ್ಸ್ಪೆಕ್ಟರ್ ಸಮರ್ಥ್ ಲಿಮಿಟ್ಸ್ಗೆ ಬರಲ್ಲ. ಅಲ್ಲಿಂದ ಹೆಣನ್ ತಳ್ಬಿಟ್ರೆ ಸೂಸೈಡ್ ಕೇಸ್ ಆಗೋಗ್ಬಿಡತ್ತೆ. ಏನ್ ನಿಮ್ಮ ಅಪ್ಪ ದಂಡುಪಾಳ್ದವನಾ? ಹೌದು, ನಮ್ಮಪ್ಪ ದಂಡುಪಾಳ್ಯ, ನಮ್ಮಮ್ಮ ಕಳಸಿಪಾಳ್ಯ. ನಾನು ಅವ್ರ ಕಾಂಬಿನೇಷನ್ ಹುಟ್ಟಿದ್ದು ಕಳಕನ್ ಪಾಳ್ಯ. ನನ್ನ ನಾಲ್ಗೆಲ್ ಬ್ಲೇಡು, ಕೈಯಲ್ಲಿ ಮಚ್ಚು. ಏನ್ ಬೇಕು ಹೇಳಲ್ಲಿ? ಅಯ್ಯೋ, ಈ ಕಿತ್ತಾಡೋದು ಬೇಡ, ಮೊದಲು ಕೆಲಸ ಮುಗಿಸೋಣ. ನಡಿ ನಡಿ. ಬಿಡಲಾರೆ ಎಂದು ನಿಮ್ಮ ನೀವಾದ್ರೆ ನನ್ನಿ ಪ್ರಾಣ. ದೂರಾಗಿ ಹೋದರೆ ನೀವು ನಾನೆಂದು ನೀಡೇನು. ಏಯ್, ಗಾಡಿ ಯಾವಾಗ ಬಂತ? ಬೆಳಗ್ಗೆ 4:15 ಬಂತಣ್ಣ. ಡ್ರೈವರ್ ಎಲ್ಲ ಕಾಣಿಸ್ತಾ ಇಲ್ಲ. ಓ, ಏನ್ ಇಲ್ಲಿ ಮಲ್ಕೊಂಡ್ಬಿಡವನೆ ಕಳ್ಳ. ಡ್ರೈವರ್ ಡ್ರೈವರ್ ಅಣ್ಣ, ಇವ್ನು ಹೇಳಂಗ್ ಕಾಣೆ. ಏಯ್, ಅವನ್ನ ಒಳಗ್ ಕೂರಿಸಿ ಲಗೇಜ್ ಇಳಿಸು. ಆಯ್ತಣ್ಣ. ಏ ಬೈರ, ಚೇರ್ಗಳೆಲ್ಲ ಬಂದೇನೋ? ಮಾಮ ಸದ್ಯ ತೊಲ್ಗುದ್ದಲ್ಲ ಎಣ ನನ್ನ ಮಗ. ಏ, ಯಾವುದೋ ಮದುವೆ ನಡೀತಿದೆ, ಮಾಯಾ ಬಜಾರ್ ಗಡವೆ ತರ ತಿನ್ಕೊಂಬಂಬಿಡಣ. ಲೈ, ಯಾರ್ಯಾರ್ದು ಮದ್ವೆಗೆ ಅದು ಹೆಂಗೋ ಹೋಗೋದು? ಹೌದಲ್ವಾ? ಎಂಜಿಲ್ ಬಾಚು ಅವ್ರ ವೇಷದಲ್ಲಿ ಹೊಂಟೋದ್ರೆ ಸೂಪರ್ ಐಡಿಯಾ ಮಮ್ಮ. ಅದ್ ಹೆಂಗ್ ಮಮ್ಮ ನಿಮ್ಮ ಹತ್ರ ಇಂಥ ಐಡಿಯಾ ಒಳ್ಳೆತೆ? ಅಪ್ಪ ಅಮ್ಮನ ಆಶೀರ್ವಾದ ಕಂಡ್ರು. ನಿಮ್ಮ ಎಂಜಿಲ್ ಬುದ್ಧಿ ಯಾವಾಗಲೂ ಬಿಡ್ತೀರಾ?
ಮಗ ನಂಗೆ ಹೊಟ್ಟೆ ಸಿಗ್ತದೆ ಕಣೋ. ಅದಕ್ಕೆ ಕಣೋ ಹೊಟ್ಟೆ ಹಸು ನಾನು ನಿದ್ದೆನ ತಡಿಬಾರ್ದು ಅನ್ನೋದು. ನನ್ನ ಮಾತು ಕೇಳ್ತೀರಾ? ಬನ್ರಿ ಹೋಗೋಣ ಬನ್ರಿ. ಆತುರದಲ್ಲಿ ಕೈ ಹಿಡ್ಕೊಂಬಿಟ್ಟೆ. ಆಂಜಿನಪ್ಪನವ್ರೆ, ಸ್ವಾಮಿ ಆಂಜಿನಪ್ಪನವ್ರೆ, ನಮಸ್ಕಾರ. ಡಿಂಗ್ರಿ ನಾಗರಾಜ್ ಅವ್ರಿಗೆ ಅಕ್ಕ ನಮಸ್ಕಾರ. ಆಶೀರ್ವಾದ ಮಾಡಬೇಕು. ಇದ್ಯಾವ್ದೋ ಸೆಟ್ ಮಾಡ್ಕೊಂಡು ಕರ್ಕೊಂಡ್ಬಿಟ್ಟಿದ್ದಾರೆ. ಯಾವಾಗ ಬಂದ ಜೇರಿಂದ ಕರೀಮ್ಲಲ್ಲ. ಅಯ್ಯೋ ಅಯ್ಯೋ, ನಮಸ್ಕಾರ ಆಂಜಿನಪ್ಪನವ್ರೆ. ಗುಜರಿ ವ್ಯಾಪಾರ ಎಲ್ಲ ಚೆನ್ನಾಗಿದ್ಯಾ? ಗುಜರಿ ವ್ಯಾಪಾರ ನಂದಲ್ವಲ್ಲ. ಹೌದಾ, ಸರಿ ಬಿಡಿ. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನೋಡಿದ ತಕ್ಷಣ ಗೊತ್ತಾಗೋದಕ್ಕೆ ನಾವೇನ್ ಪುನೀತ ಇಲ್ಲ ದರ್ಶನ. ನಾವು 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 ಬೋರ್ಡ್ ಅಲ್ಲಿ ಏನ್ ಹೆಸರು? ಅವ್ನ ಫ್ರೆಂಡ್ಸ್ ಎಲ್ಲ ನೆನ್ನೆನೆ ಬಂದಾಯ್ತಲ್ಲ, ಇನ್ ಯಾರು ಬರೋದಿಲ್ಲ ಅಂತ ಹೇಳ್ದ. ಅದು ನಾವ್ ನೆನ್ನೆನೆ ಬರ್ಲಿಲ್ಲ ಅಲ್ವಾ, ಅದಕ್ಕೆ ಅವನಿಗೆ ಬೇಜಾರು. ಅದಕ್ಕೆ ಹಂಗ ಅಂದಿರ್ಬೇಕು. ಹಲೋ, ಸರ್ಪ್ರೈಸ್. ನಮ್ಮ ಅಣ್ಣನ ಮಗಂದೇ ಮದುವೆ. ಏನೋ ನೀವೆಲ್ಲರೂ ಅವನ ಫ್ರೆಂಡ್ಸಾ? ಸಾರಿ ಬಾವಾ, ಮದುವೆ ಮನೆಗೆ ಪುಕ್ಸಟೆ ತಿನ್ನಕ್ಕೆ ಯಾರು ಬಂದ್ಬಿಡ್ತಾರಲ್ಲ, ಅದಕ್ಕೆ ಸ್ವಲ್ಪ ಸಂಶಯ ಪಟ್ಟೆ. ಇರ್ಲಿ ಇರ್ಲಿ. ಅಲ್ಲ, ಮದುವೆ ಮನೆಗೆ ಬರೋರು ಹೊಸ ಬಟ್ಟೆ ಹಾಕೊಂಡು ಬರಬೇಕು. ಆದ್ರೆ ಇದೇನ್ರಿ ಓಬಯ್ಯ, ನಿನ್ನೆ ರಾತ್ರಿ ಹಾಕೊಂಡಿದ್ದನ್ನೇ ಹಾಕೊಂಡು ಬಂದಿದ್ದೀರಲ್ರಿ? ಇದು ಏನ್ ಲೇಟೆಸ್ಟ್ ಫ್ಯಾಷನ್? ಕಾಮಿಡಿ ಮಾಡ್ತಾವ್ರು ಸಾರಿ, ಕಾಮಿಡಿ. ಆಯ್ತಾಯ್ತು, ಒಳಗೆ ಹೋಗಿ ತಿಂಡಿ ಮಾಡ್ತೀರಿ, ನಾನು ಹಿಂದೆನೆ ಜಾಯಿನ್ ಆಗ್ಬಿಡ್ತೀನಿ. ಓನರೇ ಹೂ ಅಂತ ಹೇಳೋದ್ಮೇಲೆ ಸರ್ವೆಂಟ್ಗಳ್ದೇನೆ ಕೆಲಸ. ಅನಾಗರಿಕ್ ನನ್ ಮಗನೇ, ಹೋಗ. ಹಲೋ ಗುರು, ನಾವು 2 ಮಗ್ಗಿ ಕಲ್ತೇ ಇಲ್ಲ. ನಾವೇನಿದ್ರು ಡೈರೆಕ್ಟ್ ಆಗಿ 6 6 12 ಅರ್ಥ ಆಯ್ತು. ಎಷ್ಟು ಬೇಕಾದ್ರೂ ಹಾಕಿಸಿಕೊಳ್ಳಿ. ವಡೆ ಇಲ್ವಾ? ಇದು ಮದುವೆ ತಿಥಿ ಅಲ್ಲ. ಪಾಪ ನಮ್ನ ಮೂಗ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಸಾರ್ ನಾವ್ ಮೂಗ್ರಲ್ಲ, ನಮಗ್ ಮಾತು ಬರುತ್ತೆ. ಸುಮ್ಮನೆ ನಾನು ಕೇಳ್ತೀನಿ. ಅಣ್ಣ ಬಣ್ಣ ಇಲ್ಲಿ. ಬೇ 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 ಏನ್ ಹೇಳ್ದ್ಯೋ, ಹಂಗ್ ಕೋಪ ಮಾಡ್ಕೊಂಡು ಹೋಗ್ಬಿಟ್ರು. ಲೈ ಪಾಪ ಅವ್ನ್ ಮೂಗ ಕಂಡ್ರು ಮಕ್ಕರ್ ಮಾಡ್ಬಿಟ್ರಲ್ಲ. ಅಯ್ಯೋ ಪಾಪ. ಸಾರ್ ಸಾರಿ. ಅದೇನ್ ಹೇಳ್ಬೇಕು ಅಂತಿದ್ದೀರಾ, ಬಾಯ್ ಬಿಟ್ಟು ಹೇಳಿ ಸರ್. ಮತ್ತೆ ಬೇಜಾರ್ ಮಾಡ್ಕೊಂಡ್ಬಿಟ್ರು ಕಣೋ. ಮತ್ತೆ ಸಾರಿ ಕೇಳ್ತೀನಿ ಸಾರ್. ಅನಂತ್ ಅವ್ರೆ, ಮುಚ್ಕೊಂಡ್ ತಿನ್ನೋದಕ್ಕೆ ಅದು ಏನ್ ತಗೊಂತೀರಾ ಹೇಳಿ? ಹಾಕ್ಸ್ಕೊಳ್ಳಿ. ಆಯ್ತು ಸರ್. ಪ್ರೇಮ್ ಇನ್ನೇನ್ ಬಂದ್ಬಿಡ್ತಾನೆ, ಹೊಟ್ಟೆ ತುಂಬಾ ತಿಂಡಿ ಮಾಡಿ. ಎಸ್ ಸರ್, ಎಸ್ ಸರ್. ಈ ನನ್ ಮಗ ಎಲ್ಲೋದ್ರು ಸಿಗ್ತಾನಲ್ಲೋ. ರೇ ಓಬಯ್ಯ, ನಾಚ್ಕೋಬೇಡ್ರಿ, ಇನ್ನೊಂದೆರಡು ಇಡ್ಲಿ ಹಾಕ್ಸ್ಕೊಳ್ಳಿ. ಕೇಳದೆ ರಾಯ್ರೆ, ಆದ್ರೆ 1 ಬಕೆಟ್ ಮೇಲೆ 1 ಇಡ್ಲಿನೂ ಸೇರಲ್ಲ ಅಂದ್ರು. ಅಮ್ಮ ಬಾಲ್ಯದಲ್ಲೇ ಕಲ್ಸಿದ್ಲು. ತುಂಬಾ ಚೆನ್ನಾಗಿ ಕಲ್ಸಿದ್ದಾರೆ. ಪಟ್ರೆ ರಾಯ್ರೆ, ಸ್ವಲ್ಪ ಸಾಂಬಾರ್ ಬಿಡಿಸಿ. ಕ್ಷಮಿಸಿ ರಾಯ್ರೆ, ಸಾಂಬಾರ್ನ ಹೊಸದಾಗಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಯಾಕೆ? ಈ ಪಂಕ್ತಿಗೆ 4 ಬಕೆಟ್ ಸಾಂಬಾರ್ ಸಾಕು ಅಂತ ಎಣಿಸಿದ್ದೆ, ಆದ್ರೆ ನನ್ನ ಲೆಕ್ಕಾಚಾರ ಎಲ್ಲ ತಪ್ಪಾಯ್ತು. ಓ ರೇ ಓಬಯ್ಯ, ಯಾಕ್ರಿ ತಲೆ ತಗ್ಗಿಸ್ತೀರಿ? ಅರೆ, ನಮಗ್ ಚೆನ್ನಾಗಿ ತಿನ್ನೋರನ್ ಕಂಡ್ರೆ ಬಹಳ ಇಷ್ಟನಪ್ಪ. ಬಾರ್ಸಿ ಬಾರ್ಸಿ. ಅಯ್ಯೋ ಸುಮ್ನಿರಿ ಸಾರ್, ಆಮೇಲೆ ಮತ್ತೆ ಫಸ್ಟ್ ಇಂದ ಶುರು ಮಾಡ್ತಾನೆ. ಅದ್ ಸರಿ, ನಿಮ್ ಸ್ನೇಹಿತ ಅದೇನ್ ಕುಡ್ದಿದಾರ್ರಿ? ಇನ್ನು ಹ್ಯಾಂಗ್ ಓವರ್ ಇಂದ ಆಚೆನೆ ಬಂದಿಲ್ವೇ? ಯಾವ ಸ್ನೇಹಿತ ಸರ್? ಅರೆ, ಪಕ್ಕದಲ್ಲಿದಾರಲ್ಲ ಅವರು. ಯಾಕೆ ಗಾಬರಿ ಆಗ್ತಿದ್ದೀರಿ? ಎನಿ ಪ್ರಾಬ್ಲಮ್? ನೋ ಪ್ರಾಬ್ಲಮ್ ಸರ್. ಅದು ಮೇಲಿಂದ ಬಿಟ್ವಿ, ಇಲ್ಲಿಗೆ ಹೆಂಗ್ ಬಂದೋ ಗೊತ್ತಾಗ್ಲಿಲ್ಲ. ಸಾರಿ. ಮನೆಗ್ ಬಿಟ್ವಿ, ಇಲ್ಲಿಗೆ ಹೇಗ್ ಬಂದ ಅಂತ ಗೊತ್ತಾಗಿಲ್ಲ, ಅದೇ ಹೇಳ್ದ. ಅದು ಪ್ರೇಮ್ ನಮ್ ಎಲ್ರಿಗಿಂತಲೂ ಇವನ್ಗೆ ತುಂಬಾ ಕ್ಲೋಸ್. ನೀವು ಅವ್ರನ್ನ ಅವಾಯ್ಡ್ ಮಾಡಿದಿರಿ, ಅವ್ರು ನಿಮಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಕಂಡು ಬರೋ ಟೈಮ್ ಆಯ್ತು, ಬೇಗ ಅವ್ರನ್ನ ಫ್ರೆಶ್ ಮಾಡಿ. ಮಣ್ ಮಾಡೋ ಎಣ್ಣನ ಹೆಂಗ್ರೋ ಫ್ರೆಶ್ ಮಾಡೋದು? ಮಾಮ, ಬೇಗಿಲಿಂದ ಕಳ್ಸ್ಕೊಳ್ಳೋಣ, ಎತ್ತಾಕೊಳ್ಳೋಣ ಬಾ. ಅರೆ, ಎಲ್ಲಿಗೆ ಹೊರಟ್ರೆ? ಇಲ್ಲೇ ಸ್ವಲ್ಪ ಕೆಲ್ಸ ಇತ್ತು, ಅದಕ್ಕೆ. ಅಲ್ರಿ,
ಮದುವೆ ಮನೆಗೆ ಬಂದಿದ್ದೀರಾ, ಗಂಡನ ಮಾತನಾಡಿಸದೆ ಹೊರಟೋಗ್ತೀರಾ? ಹೊರಟೋಗಲ್ಲ ಸರ್, ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಬೆಂಗಳೂರಿಂದ ಬಂದಿರೋರಿಗೆ ಈ ಟೌನ್ದಲ್ಲಿ ಏನ್ ಕೆಲಸ? ನಿಮ್ಗೆ ಏನ್ ಆಗ್ಬೇಕಾಗಿತ್ತು ಹೇಳಿ, ನಾನೇ ಮಾಡಿಸ್ಕೊಡ್ತೀನಿ. ಏನಿಲ್ಲ, ಈ ನಾಯಿನ ಡ್ರೈನೇಜ್ ಹಾಕಿ ಬಂದಿದ್ದೀವಿ. ಅಂದ್ರೆ ಮದ್ವೆ ಮನೆಯಲ್ಲಿ ಇವನು ಈ ಸ್ಥಿತಿಲಿ ಇದ್ರೆ ಚೆನ್ನಾಗಿರಲ್ಲ ನೋಡಿ. ಅದಕ್ಕೆ ಈ ಕಡೆ ಮದುವೆ ಮನೆಗಳಲ್ಲಿ ಈ ಗುಂಡು, ಈ ಸ್ಪೀಟು ಇವೆಲ್ಲ ಮಾಮೂಲು. ಓಹೋ, ಈಗ ಅರ್ಥ ಆಯ್ತು. ಇವ್ರನ್ನ ಬಿಟ್ಟು ಬರೋ ನೆಪದಲ್ಲಿ ತಾವು ನೀವು ಒಳಗಡೆ ಇರಿ, ನಿಮಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ರಾಜಶೇಖರ, 2 ಬಾಟ್ಲು ಬ್ರಾಂದಿ ತಗೊಂಬರಪ್ಪ. ಅದಲ್ವಾ? ಸರಿ, ಫುಲ್ ಬಾಟ್ಲು ರಮ್ ತಗೊಂಬ. ಇವ್ರು ನಮ್ಮನ್ನ ಬಿಡಲ್ಲ, ಬೇರೆ ಏನಾದ್ರೂ ಐಡಿಯಾ ಮಾಡೋಣ ಬಾ. ಬರೋ ನಡೀರಿ, ಹೊರಗಡೆ ನೋಡಿ. ಬೇಜಾನ್ ಬಾಯಾರಿಕೆ ಆಗ್ತಿದೆ ಕಣ್ರ. ಶ್ವೇತಾ, ನಾವ್ 3 ಜನನು ಹೋಗಿ ನೀರ್ ಕುಡ್ಕೊಂಡ್ ಬರ್ತೀವಿ, ನೀವಿಬ್ರು ಇಲ್ಲೇ ಇರಿ. ನಾವಿಲ್ಲಿದ್ದ ಏನ್ ಮಾಡೋದು? ನಾವ್ ಆ ಹೆಣನ ಎಲ್ಲಿ ಬಚ್ಚಿಡೋದು ಅಂತ ನೋಡ್ಕೊಂಡ್ ಬರ್ತೀವಿ. ಓಕೆ, ಮೇಕ್ ಇಟ್ ಫಾಸ್ಟ್. ಸರಿ, ಬನ್ರಿ ಬನ್ರಿ. ಏನು ಪೂರ್ತಿ ಕುಡಿ ಬಂಗಾರ, ಬೇಕಾದ್ರೆ ಇನ್ನೊಂದ್ ಗ್ಲಾಸ್ ತರಿಸ್ತೀನಿ, ಆಗ ಕಿಕ್ ಕಮ್ಮಿ ಆಗತ್ತೆ. ಬೆಳಿಗ್ಗೆನೆ ಅಲ್ಲೂಸ್ದೆ ಫುಲ್ ಬಾಟ್ಲ್ ಕುಡಿದ್ಬಿಟ್ಟು ಈಗ ಡೆಡ್ ಬಾಡಿ ತರ ಕುಂತಿದ್ಯಾ ನೋಡು. ಅಯ್ಯೋ, ದುಃಖ ಬರ್ಯಕ್ಕೆ ಇಷ್ಟೊಂದೇನಾ ಕುಡಿಯೋದು? ನೀನ್ ನೋಡ್ರೆ ನನ್ ಕರಳು ಕಿತ್ತು ಬರತ್ತಲ್ಲ. ನಿನ್ ಓವರ್ ಆಕ್ಟಿಂಗ್ ಸ್ವಲ್ಪ ಜಾಸ್ತಿ ಆಗ್ತಿದೆ. ಸಾರಿ, ಸಾಯಿ ಪ್ರಕಾಶ್ ಪಿಕ್ಚರ್ ಡೈಲಾಗ್ ನೆನಪಾಗೋಯ್ತು. ನೀನ್ ಕುಡಿಯ. ಅವನ ಹೆಂಡತಿ ಕೊಲೆ ಆದಾಗ್ನಿಂದ ಪಾಪ ಕುಡುಕ ಆಗ್ಬಿಟ್ಟಿದ್ದಾನೆ. ಇಡಿಯಟ್. ಏ ಡವಿಲ್, ಏನ ಫಿಟ್ಟಿಂಗ್ ಇಡ್ತೀಯಾ? ಅದು ಹೆಣಾನೇ. ಮಸಾಜ್ ಮಾಡ್ತಾ ಇದೀಯಾ? ಅದ್ ಯಾರಿಗೆ ಹೇಳ್ತೀಯ ಹೇಳ್ಕೊ, ಹೋಗು ಹೋಗು ಹೋಗ. ಮಾಮ, ಒಂದ್ ನಿಮಿಷ. ಅಲ್ಲಿರೋ ಜನರನ್ನೆಲ್ಲ ಆಚೆ ಕಳ್ಸಿ ಇವನನ್ನ ಮೂಟೆಲ್ ಪ್ಯಾಕ್ ಮಾಡಿದ್ರೆ ಲಾರಿಲಿ ಲಗೇಜ್ ಜೊತೆ ಇವನು ಕಳ್ಸ್ಬಿಡ್ಬೋದು. ಏನಂತ್ಯ? ಆದ್ರೆ ಇವ್ರನ್ನೆಲ್ಲ ಹೇಗ್ ಆಚೆ ಕಳ್ಸೋದು? ನಾನ್ ಟ್ರೈ ಮಾಡ್ತೀನಿ. ನಮಸ್ಕಾರ. ಏನು ಹೆಂಗಸರ ಕೆಲಸ ಎಲ್ಲ ನೀವ್ ಮಾಡ್ತಿದ್ದೀರಾ? ಬೇರೆ ಕೆಲಸ ನೋಡೋರು ಯಾರು? ಏನ್ ಮಾಡೋದು ಸರ್? ತಗೊಳ, ಹೆಂಗಸ್ರದಿನ್ನು ಅಲಂಕಾರನೇ ಮುಗ್ದಿಲ್ಲ. ಅಯ್ಯೋ, ಹೆಂಗಸರು ಅಲಂಕಾರ ಮಾಡ್ಕೋತಾರೆ, ಇವ್ರಿಗೆ ಕೆಲಸ ಮಾಡ್ತಾರೆ. ನೀವ್ ಹೊರಡಿ ಸರ್, ಹೊರಡಿ. ನೋಡಿದ್ರೆ ಹುಡುಗ ಫ್ರೆಂಡ್ಸ್ ತರ ಕಾಣ್ತಾ ಇದ್ದೀರಾ? ನಿಮ್ ಕೆಲಸ ನಮ್ಗೂ ಟೈಮ್ ಪಾಸ್ ಆಗ್ತಾ ಇಲ್ಲ. ನಾವೇ ಮಾಡ್ತೀವಿ, ಹೋಗಿ ಬಿಡಿ. ನಿಮ್ಗೆ ಆದ್ರೂ ಅರಗ್ಲಿ. ಓಕೆ, ಫೀಲ್ ಕ್ಲಿಯರ್. ಯಾರಯ್ಯ ನೀನು? ನಾನ್ ಲಾರಿ ಡ್ರೈವರ್ ಸರ್. ಲಗೇಜ್ ನ ಹಾಗೆ ಬಿಟ್ಟು ಕುಡಿದು ಬಿದ್ದಿದ್ಯಲ್ಲ, ಜವಾಬ್ದಾರಿ ಬೇಡ ನಿನಗೆ? ಅಯ್ಯಯ್ಯೋ ಸರ್, ನಾನ್ ಕುಡಿಯಲ್ಲ ಸರ್. ನಮ್ಮೋರೆ ನಿನ್ನ ಒಳಗೆ ಕರ್ಕೊಂಡು ಕೂರ್ಸಿದ್ದಾರೆ, ನಾಟಕ ಮಾಡಬೇಡ. ದೇವ್ರಾನೆ ಸರ್, ನಾನ್ ಕುಡಿಯಲ್ಲ, ನನ್ನನ್ನು ನಂಬಿ. ಅಯ್ಯೋ ಪಾಪ, ಛತ್ರಕ್ಕೆ ಲಗೇಜ್ ಸಾಗಿಸ್ಬೇಕು. ಈ ಸಲ ನೀನ್ ಕುಡಿದಿದ್ಯಾ ಅಂತ ಗೊತ್ತಾದ್ರೆ ₹1 ಬಾಡಿಗೆ ಕೊಡಲ್ಲ. ಸರ್, ನಾನ್ ಕುಡಿಯಲ್ಲ ಸರ್. ಹೇಗ್ ಹೇಳೋದು ಇವ್ರಿಗೆ? ಏನು ನಾನಲ್ಲಿ ಕುಡಿದಿಲ್ಲ? ನೋಡಕ್ ಒಳ್ಳೆ ಮೂಗನ್ ತರ ಇದೆಯಾ? ಒಂದ್ ಕೊಟ್ರೆ ಕಿವಿಡಾಗ್ಬಿಡ್ತೀಯಾ? ಏನು ನನ್ನಲ್ಲಿ ಮೂಟೆಲ್ ಕಟ್ಟಿ ಲಾರಿ ಹಾಕ್ತೀಯಾ? ಕುಡಿದೇ ಇರೋರ್ನ ಕುಡ್ಕ ಮಾಡ್ತೀಯಾ? ಸುಮ್ಮನೆ ಬಿಡಬಾರ್ದು ನಿಂತ್ಕೋ. ಏನೋ ಮಾಮ, ಕಾಲಾಚೆ ಬಂದ್ಬಿಟ್ಟಿದೆ. ಎಷ್ಟು ದೂರ ಕೂತ್ರು ಒಳಗೋಗ್ತಿಲ್ವಲ್ಲ? ಲೋ ಬಿಡೆ, ಇಲ್ಲಿ ಎಷ್ಟೊಂದ್ ಚೀಲ್ಗಳಿದೆ. ಹೋಗಿ ಹೋಗಿ ಹರ್ದೋಗಿರೋದನ್ನೇ ಹುಡ್ಕೊಂಡ್ ಬಂದಿದ್ಯಲ್ಲೋ. ಬಿಡೆ, ನೀನ್ ಅರ್ಧೋಗಿರೋ ಅಂಡರ್ವೇರ್ ಹಾಕೊಂಡಾಗ್ಲೂ ಹಿಂಗೆ ಅಲ್ವಾ? ಓ ಮೈ ಗಾಡ್, ಇನ್ಸ್ಪೆಕ್ಟರ್ ಸಮರ್ಥ್ ಇಲ್ಲ.
ಬೇಗ ಮೂಟೆ ಆ ಕಡೆ ತಿರುಗಿಸಿ. ನಮಸ್ಕಾರ. ಓ ನಮಸ್ಕಾರ. ಮಾಮ ಅವನೇನಾದ್ರೂ ಒಳಗ್ ಬಂದ್ರೆ ನಮ್ ಕತೆ ಮುಗೀತು. ಬಿಡೋ ಕಚನ ಲೋ ಏನ ನನ್ ಕಾಚ ಇಟ್ಕೊಂಡ್ರು ಬಿಡೋ. ಡೆಡ್ ಬಾಡಿ ಕಾಚ ಬಿಡೋ. ಕಾಚ ಬಿಡಲ್ಲಿ ದಮ್ಮ ಅಂತಿಲ್ಲ. ಸದ್ಯ ಎಲ್ರಿಂದಾನು ತಪ್ಪಿಸ್ಕೊಂಡ್ ಬಂದ್ವಿ. ನೀವೇನೋ ಬಿಡ್ಸ್ಕೊಂಡ್ ಬಂದ್ಬಿಟ್ರಿ. ಈ ಎಣ ನನ್ನ ಅಂಡರ್ವೇರ್ ಜೊತೆಗೆ ಪ್ಯಾಂಟೂರು ಸೇರಿ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟೈತೆ. ರಕ್ತ ಎಲ್ಲ ಎಪ್ಕಟ್ಟಿ ಬೆರಳೆಲ್ಲ ಗಟ್ಟಿ ಆಗ್ಬಿಟ್ಟೈತೆ. ಬಿಡ್ಸ್ಕೊಳಕ್ಕೆ ಆಗ್ತಾ ಇಲ್ಲ. ಅಲ್ಲ ಮಾಮ, ಎಲ್ರಿಗೂ ನಿನ್ ಕಾಚಾದ್ಮೇಲೆ ಯಾಕೋ ಕಣ್ಣು? ಗೋಣಿ ಚೀಲಕ್ಕೂ ಅದಕ್ಕೂ ಡಿಫ್ರೆನ್ಸೇ ಇಲ್ವಲ್ಲ, ಅದಕ್ಕೆ. ಯಾರಿ ನನಗೆ ಫೋನ್ ಮಾಡಿದ್ದು? ನಾನೇ ಕಂಟಿ ಸೂಪರ್ ರೆಡ್ಡಿ. ನನ್ನ ಮಗ ಎಲ್ಲಿ? ದುಡ್ಡು ಕರೆಕ್ಟ್ ಆಗಿ ತಂದಿದ್ಯಾ? 5 ಕೋಟಿ ಕರೆಕ್ಟ್ ಆಗಿದೆ. ಕೌಂಟಿಂಗ್ ಮಿಷಿನ್ ತಾನೆ. ಟೀನಾ ಬೀನಾ ಸೋನಾ ಲೂನಾ ಮೇಲೆ ನನ್ನ ಮೈನ. ನಾನು ಕೇಳಿದಿದಲ್ಲ, ಐ ವಾಂಟ್ ಟು ಕೌಂಟಿಂಗ್ ಮಿಷಿನ್. ಅಯ್ಯೋ, ಇವರು ಮಿಷಿನ್ ಮಾಡೋ ಕೆಲಸನೇ ಮಾಡ್ತಾರೆ. ಏ ಸೂಟ್ ಕೇಸ್ ಅಂದರ್ ಲೇಕೆ ಜಾ. ಸಾರಿ, ಮೊದಲು ನನ್ನ ಮಗನ್ ಕಳಿಸಿ. ಅಯ್ಯೋ, ಅವ್ನು ಬರೋದು ಲೇಟ್ ಆಗುತ್ತೆ, ಅಷ್ಟೊತ್ತಂಗೆ ನೀನ್ ಕಾಯಿ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ನಮ್ಮ ಅಗ್ರಿಮೆಂಟ್ ಅಲ್ಲಿ ಕ್ಲಾಸ್ ಇರಲಿಲ್ಲ. ಅಯ್ಯೋ, ನಾವು ಯಾವ ಕೆಲಸಕ್ಕೂ ಗ್ಲೌಸ್ ಹಾಕೊಳ್ಳೋದೇ ಇಲ್ಲ. ಹಾಗಾದ್ರೆ ನಾನು ದುಡ್ಡು ಕೊಡಲ್ಲ. ಬೆನ್ಸ್ ಮೆಡಲ್ ನ ಕಿತ್ಕೊಂಡು ಎಲ್ಲರೂ ಬಂಡಿ 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 ಆಟಾಡ್ತಾರಲ್ರಿ. ಯು ನೋ ದಿಸ್ ಇಸ್ ಅ ಬೆನ್ಸ್ ಎಸ್ ಕ್ಲಾಸ್. ಎಸ್ ಕ್ಲಾಸ್. ದಿಸ್ ಈಸ್ ಲೋ ಕ್ಲಾಸ್. ನನ್ನ ಕೆನ್ನೆಗೆ ಹೊಡೆದು ಬಿಟ್ಟ. ನನ್ನ ಕೆನ್ನೆ. ಈ ಕೆನ್ನೆಗೆ ಹೊಡೆಯೋ, ಈ ಕೆನ್ನೆಗೆ ಹೊಡೆಯೋ. ಮಾರ 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 ಜೋರ್ से मार. इधर मार इधर मार, जोर से मार. ಹೊಡಿಯೋಣ. ಹೊಡೆದ್ಬಿಟ್ಟೇನೋ. ಒಂದ್ ಕೆನ್ನೆ ಕೊಡ್ರೆ ಇನ್ನೊಂದ್ ಕೆನ್ನೆ ತೋರಿಸುವಂತ ಮಹಾತ್ಮ ಗಾಂಧೀಜಿ ಹೇಳಿದ್ರು. 2 ಕೆನ್ನೆ ಹೊಡೆದ್ಬಿಟ್ಟೇನೋ. ಈಗ ನಾನು ಏನ್ ತೋರಿಸ್ಲೋ? ನೀವು ಇಷ್ಟೊತ್ತು ಮಾತಾಡಿದೆಲ್ಲ ಬೈಗುಳ, ಐ ಮೀನ್ ಬ್ಯಾಡ್ ವರ್ಡ್. ಇವ್ನ ಯಾವನ ಸೆಡೆ ನನ್ ಮಗ? ನೋ, ಅಚ್ಚರ ಕೆಡ್ದ ಬೈಬೇಡ್ರಿ. ರೇ, ಈಗಷ್ಟೇ ಪುಟ್ಗಟ್ಲ ಬೈದಾಗ ಒಳ್ಳೆ ಕುದುರೆನೆ ತಂದ್ ನಿಂತಿದ್ರಿ, ಸೆಡೆ ಅಂದ್ರೆ ಕೆಟ್ಟದ್ದ? ಕತ್ತೆ, ಗೂಬೆ, ಗುಲ್ಡು ಈ ಚೆನ್ನಾಗಿ ಬೈಕ್ ಬರೋದು. ಅಣ್ಣ, ಯಾಕಂಡ ಅಳ್ತಾ ಇದ್ಯಾ? ಇವನು ಎಷ್ಟು ಒಳ್ಳೆ ಕಂದನು. ಅಲ್ಬಾರ್ದನಾ? ನಾವು ವಿಲನ್ಸ್. ಹೌದಲ್ವಾ? ಈ ಬದ್ಮಾಶ್ ನನ್ ಮಗನ ಎತ್ಕೊಂಡು ಒಳ ಹಾಕ್ರು. ಹೊಲಸ್ ಜಾಗಕ್ಕೆ ನನ್ನ ಮಗ ಹುಡುಗಿ ಹುಡ್ಕೊಂಡ್ ಬಂದಿದ್ದಾನೆ. ಗಿಲ್ಲಿ ಫೇಕ್ ರೇ ಶಾಣೆ, ಫೇಕ್ ನಾ. ಆಕೆ ಹೆಸರೇನು? ವನಪ್ರದ. ಮಕ್ಕಳ
ಕಾರ್ ಹಿಂದ್ಗಡೆ ಇನ್ನೊಂದು ಚಕ್ರ ಇದೆ, ಅದನ್ನು ಕಿತ್ಕೊಳ್ಳಿ. ರೊಮ್ಯಾಂಟಿಕ್ ಪ್ಲೇಸ್. ನನ್ನ ಮಗನ ಟೇಸ್ಟ್ ಮೆಚ್ಚಬೇಕಾದ್ದೆ. ನನ್ನ ಮಗ ನಿಧಾನಕ್ಕೆ ಬರಲಿ, ನಾನು ಆಟ ಆಡ್ತೀನಿ. ಒನ್ ಒನ್ ಇನ್ ನಿನ್ ರೆಡಿ ನೋಡೋಣ. ನಮಸ್ತೆ ಸರ್. ನಮಸ್ಕಾರ ಸರ್, ನನ್ನ ಗಂಡ ನಿನ್ನೆಯಿಂದ ಮನೆಗೆ ಬಂದಿಲ್ಲ. ಅವ್ರು ಯಾವತ್ತೂ ಹೀಗೆ ಮಾಡ್ದವ್ರಲ್ಲ. ನನಗೆ ತುಂಬ ಭಯ ಆಗ್ತಿದೆ. ಅವರು ಫೋಟೋ ತಂದಿದ್ರೆ ತೋರಿಸಿ, ಅಲ್ಲಿ ಕಂಪ್ಲೇಂಟ್ ಬರ್ಸಿ. ಇವರೇ ಸರ್, ಗೋವಿಂದ್ ರಾಜು. ಇವ್ರ ಇವ್ರಿಗೇನು ಆಗಿಲ್ಲ ಬಿಡ್ರಿ. ಸರ್, ಇವ್ರು ನಿಮಗೆ ಪರಿಚಯ ಇದ್ದಾರಾ? ಪರಿಚಯ ಮಾಡ್ಕೊಳ್ಳೋ ಸ್ಥಿತಿಲೇ ಅವ್ರು ಇರ್ಲಿಲ್ಲ. ಚೆನ್ನಾಗಿ ಕುಡಿದು ಬಿಟ್ಟಿದ್ರು. ನೋಡಿ, ನೀವೇನು ಹೆದರ್ಕೋಬೇಡಿ. ಅವರು ಅವ್ರ ಫ್ರೆಂಡ್ಸ್ ಜೊತೆಲಿ ಆರಾಮಾಗಿದ್ದಾರೆ. ಬೆಳಗ್ಗೆ ತಾನೇ ಮದುವೆ ಮನೇಲಿ ನೋಡ್ದೆ, ಬರ್ತಾರೆ ಬಿಡ್ರಿ. ಸರ್, ಬಂದ್ಬಿಡ್ತಾರೆ ಅಂತ ಸುಮ್ಮನೆ ಹೋದ್ರೆ ಹೇಗೆ? ನಿಮ್ಮ ಕೆಲಸ ನೀವು ಮಾಡಿ. ನೀವು ನಮ್ಮ ಯಜಮಾನ್ರ ಫ್ರೆಂಡ್ ಮಧು ಅಂತ. ನೀವು ನಿಮ್ಮ ಯಜಮಾನರಿಗೆ ಸ್ವಲ್ಪ ಕುಡ್ತಾ ಕಡಿಮೆ ಮಾಡಿಸಿ. ಪಾಪ, ಮೊದಲನೇ ಹೆಂಡತಿ ಸಾವಿನ ದುಃಖನ ಅವ್ರಿನ್ನೂ ಮರ್ತಿಲ್ಲ. ಹಾ, ಮೊದಲನೇ ಹೆಂಡ್ತಿನ? ಸರ್, ನಮ್ಮ ಯಜಮಾನ್ರಿಗೆ ನಾನು ಒಬ್ಳೆ ಹೆಂಡ್ತಿ. ಮದುವೆ ಆಗಿ ನಾ 1 ವರ್ಷನೂ ಆಗಿಲ್ಲ. ಅವ್ರು ನನ್ನ ಸ್ವಂತ ಮಾವನ್ ಮಗ. ಅಲ್ಲ, ಅವ್ರಿಗೆ ಕರಣ್, ಓಬಯ್ಯ, ಅನಂತ್ ಅಂತ ಯಾರಾದ್ರೂ ಸ್ನೇಹಿತರಿದ್ದಾರೇನ್ರಿ? ಸರ್, ಸ್ನೇಹಿತನ ಬಗ್ಗೆ ಹೀಗೆ ಮಾತಾಡ್ತಾನಲ್ಲ ಅಂತ ಅನ್ಕೋಬೇಡಿ. ಅವ್ನು ತುಂಬಾ ಜಿಪಣ. ಅವ್ನು ಯಾರು ಸೇರಿಸ್ತಿರ್ಲಿಲ್ಲ. ಇಬ್ರು ಒಳಗೆ ಹೋಗಿ ಬೇಗ ಕಂಪ್ಲೇಂಟ್ ಬರ್ಸಿ. ಹೋಗಿ ಹೋಗಿ ಹೋಗಿ. ಸರ್, ಇದು ನನ್ನ ಕಾರ್ಡ್. ಈ ಅಣ್ಣ ನನ್ನ ಕಾಚನ ಟೈಟ್ ಆಗಿ ಇಟ್ಕೊಂಡ್ರು. ಟಾಯ್ಲೆಟ್ಗೆ ಬೇರೆ ಅರ್ಜೆಂಟ್ ಆಗ್ಬಿಟ್ಟೈತೆ. ಬ್ರಿಡ್ಜ್ ಇಂದ ಎಸೆದ ತಕ್ಷಣ ಗಂಡಾಂತರ ಕಳೀತು. ನಂಗೊಂದೊಳ್ಳೆ ಜೀವನ ಸಿಕ್ತು ಅನ್ಕೊಂಡೆ. ಈಗ ಇಡೀ ಜೀವನ ಜೈಲಲ್ಲಿ ಕಳಿಯೋ ಹಾಗೆ ಕಾಣಿಸುತ್ತೆ. ನೀನ್ ಯೋಚನೆ ಮಾಡ್ಬೇಡ ಶ್ವೇತಾ, ಜೈಲಲ್ಲಿ ನಾನು ನಿನಗೆ ಕಂಪ್ನಿ ಕೊಡ್ತೀನಿ. ಏನ ಜೈಲಲ್ಲಿ ಗಂಡಸ್ರೇ ಬೇರೆ ಹೆಂಗಸ್ರೇ ಬೇರೆ? ಏನೆಲ್ರು ಇಷ್ಟೊಂದು ಕೇರ್ಲೆಸ್ ಆಗಿ ಆಡ್ತಾ ಇದ್ದೀರಾ? ಇದು ನಿನ್ ಕಾಚ ಇಟ್ಕೊಂಡಿದ್ರೆ ಗೊತ್ತಾಗಿರೋದು. ಲೈಟ್ ಆಗಿ ಸ್ಮೆಲ್ ಬೇರೆ ಹೊಡಿತಾ ಐತೆ. ನಮ್ ಜಂಜಾಟದಲ್ಲಿ ಪಾಪ ಈ ಹುಡುಗಿರ್ನ ಸಿಕ್ಕಾಕಿಸ್ಬಿಟ್ವಲ್ಲೋ. ಒಂದೊಂದು ಸರಿನೂ ತಪ್ಪಿಸ್ಕೊಳ್ಳೋದಕ್ಕೆ ಏನೇನೋ ಸುಳ್ಳು ಹೇಳಿ ನಮಗ್ ನಾವೇ ಟ್ರ್ಯಾಪ್ ಕ್ರಿಯೇಟ್ ಮಾಡ್ಕೊತಾ ಇದೀವಿ. ಇಲ್ಲಿ ಯಾರು ಸಿಗಾಕ್ಸಿಲ್ಲ. ಇಲ್ಲಿ ಬರೋ ಮುಂಚೆ ಯಾರಿಗೂ ಯಾವ ಸಂಬಂಧನೂ ಇರಲಿಲ್ಲ. ಆದ್ರೆ ಈಗ ಸಿಚುವೇಶನ್ ಬೇರೆ. ವಿ ಆಲ್ ಲೈಕ್ ಈಚ್ ಅದರ್ ಅಂಡ್ ವಿ ಆಲ್ ನೀಡ್ ಈಚ್ ಅದರ್. ಇದು ಒಬ್ರು ಸಮಸ್ಯೆ ಅಲ್ಲ, ನಾವೆಲ್ಲ ಸೇರಿ ಒಟ್ಟಿಗೆ ಫೇಸ್ ಮಾಡಬೇಕು. ನೀನು ನಂಗೆ ಎಷ್ಟೇ ಕನ್ಸರ್ನ್ ತೋರಿಸಿದ್ರು ನಾನು ನಿನ್ನ ಜೊತೆ ತುಂಬಾನೇ ಕೆಟ್ಟದಾಗಿ ನಡ್ಕೊಂಡೆ. ಐ ಆಮ್ ಸಾರಿ ಕರಣ್. ಸಾಕ್ ನಿಲ್ಸ್ರೋ. ಅವ್ನು ತಪ್ಕೊಂಡ್ರೆ ರೀಸನ್ ಇಲ್ದೆ ನನ್ನ ಮಗನೇ ನೀನು ತಪ್ಕೊಂತೀಯ. ಈ ಎಡನ ನನಗೆ ಗಂಟಾಕ್ಬಿಟ್ಟು ನನ್ನ ಮಕ್ಕಳನ್ನ ಇಬ್ರು ರೋಮ್ಯಾನ್ಸ್ ಮಾಡ್ತಾ ಇದ್ದೀರಾ? ಕಾಚ ಬಿಡೋ, ಕಾಚ ಬಿಡೋ. ಅಲ್ಲುಪ ಬಿಡೋ. ಬನ್ನಿ ಬನ್ನಿ, ಬೇಗ ಹೋಗೋಣ. ಬಾಡಿ ಬತ್ತಾರ್ ಕಣೋ. ಲೇ ಬಂದ್ಬಿಟ್ರು ಕಣೋ. ಲೇ ಬಿಡೋ, ಅಲ್ಲುಪ ಬಿಡೋ, ಕಾಚ ಬಿಡೋದೇ. ಸರ್, ಏನೆಲ್ರು ಬಾಡಿ ಅಂತ ಓಡ್ತಾ ಅಲ್ಲಿ ಆಕ್ಸಿಡೆಂಟ್ ಆಗಿ ಸುಮಾರು ಜನ ಸತ್ತೋಗ್ಬಿಟ್ಟಿದ್ದಾರೆ, ಅದಕ್ಕೆ. ಅಯ್ಯೋ ತೇರಿಕೆ, ಇವನಲ್ವಾ? ಇವನಲ್ಲಿ ಹೋಗ್ತಾನೆ ನನ್ನ ಮಗ. ನನ್ನ ಇವ್ ಜೊತೆಗೆ ಕರ್ಕೊಂಡು ಮಣ್ಣಾಗ ಕಾಣಿಸ್ತಾನೆ. ಕಳ್ಳ ನೀನು. ಬಿಡೋ ಕಾಚ. ಬಿಟ್ಬಿಡೋ ಕಾಚನಲ್ಲಿ. ಸೂಪರ್ ಐಡಿಯಾ ಕೊಡು. ಎಲ್ಲಿ ಆ ಬಾಡಿ ಕೊಡು. ಬಾಡಿ ಕೊಡೋದಕ್ಕೆ ನಾನೇನು ಅವನ್ನ ಮದುವೆ ಆಗ್ಬಿಟ್ಟು ಸಂಸಾರನ ಮಾಡ್ತಾ ಇದ್ದೀನಿ. ಇಟ್ಕೊಂಡಿರೋದು ಕಾಚ. ಸಾಚ ತರ ಮಾತಾಡಬೇಡ. ಅನಂತು, ಕೈ ಹಾಕೋ. ನಾನ್ ಮನೆಗೆ ಹೋಗ್ತಿದ್ದಂಗೆ ನಮ್ಮಮ್ಮ ಕೇಳೋದೇ ಮೊದ್ಲು ಕಾಚ ಕಂಡ್ರು. ಕಾಚ ಕೊಟ್ಬಿಟ್ರು. ಹೆಣ್ಮಕ್ಳು ಮುಂದೆ ಕಾಚ ಅಂತೆಲ್ಲ ನಾಚಿಕೆ ಆಗಲ್ಲ ನಿಂಗೆ? ಕೀಳ್ಬೇಕಾದ್ರೆ ನಿಮ್ಗೆ ಇಲ್ದಿದ್ ನಾಚಿಕೆ ನನಗೆಲ್ಲಿಂದ ಬರೋದು? ಕಾಚ ಕೊಡ್ರು. ಗಟ್ಟಿಯಾಗಿ ಇಟ್ಕೊಂಡ್ ಬಿಡದೆ ಕೊಡಕ್ಕಾಗಲ್ಲ. ಇವಾಗ ಮುಚ್ಕೊಂಡ್ ಕುತ್ಕೋ. ಕಾಚ ಕಳ್ಳ, ಅಲ್ಲುಬ್ ನನ್ ಮಗ.
ಸದ್ಯಕ್ಕೆ ಅವನ್ ಪರ್ಸಾದ್ರು ನನ್ನ ಹತ್ರ ಉಳ್ಕೊಳ್ತಲ್ಲ. ಲೋವೆಸ್ಟ್ ಏನ್ ತಲೆ ಮಾಮ ನಿಂದು? ಬಾಕಿ ಹೆಣ್ಗಳ ಜೊತೆ ಈ ಹೆಣ್ಣನ್ನು ಸಾಕ್ಸ್ಬಿಟ್ಯಲ್ಲೋ, ಯಾವನ್ಗೂ ಕಂಡಿಡಿಯಕ್ ಸಾಧ್ಯನೇ ಇಲ್ಲ. ಇವನೇನೋ ಒಳ್ಳೆ ಬೆಂಡಾಗಿರೋ ಗರಡ್ ಗಂಬ ನಿಂತ್ಕೊಂಡವನೆ. ಏಯ್ ಬಾ ಕುತ್ಕ. ಏಯ್ ಒಳಗ್ ಕಾಚ ಬೇರೆ ಇಲ್ಲ ಕಣೋ, ಹುಲ್ಲು ಡೈರೆಕ್ಟ್ ಆಗಿ ಚುಸ್ತೈತೆ. ಹಬ್ಬ, ಇನ್ ಸಿಂಗ್ರಿಪೇಟೆ ಸಾವಾಸನೆ ಬೇಡ. ಏಯ್ ಹಂಗನ್ ಬೇಡ ಮಾಮ, ಅದು ನಮ್ ಬೀಗ್ರೂರು. ಹಂಗ್ ನೋಡೋದಾದ್ರೆ ನಮ್ಮೂಳ್ಗೂ ತವರೂರು. ಹೌದಪ್ಪ, ನಿಂದು ಬೀಗ್ರೂರು, ಇವನು ತವರೂರು, ನಂದು ಕೆಳಗೂರು. ಶೋರೂಮ್ ಸ್ಟಿಕ್ಕರ್ ಸಮೇತ ಹಾಕೊಂಡಿದ್ದಾನೆ. ಜಯನಗರ ಅಡ್ರೆಸ್ ಇದೆ. ಏನ್ ಸೈಜ್ ಸಾರ್ ಇದು? ಅವಳಿ ಮಕ್ಕಳಿಗೆ ಜೋಳಿಗೆ ಕಟ್ಟಬಹುದು. ಈ ಸೈಜು ಎಲ್ಲಾ ಶೋರೂಮ್ ನಲ್ಲೂ ಸಿಕ್ಕಲ್ಲ ಸಾರ್. ಇದು ಅವನ ಪರ್ಮನೆಂಟ್ ಅಂಗಡಿ ಇರಬೇಕು. ನೀವು ಭಗವಂತನ ಆರಾಧನೆನ ನಿಲ್ಸಿದಿರಿ. ಕೆಲ್ಸದ ಪ್ರೆಷರ್ ಗುರುಗಳೇ. ನಿಮಗೆ ಸರ್ಪದೋಷ ನಿವಾರಣೆ ಆಗಬೇಕು. ಹೌದಾ? ಆದಷ್ಟು ಸರಿ ಬೇಗ ಗುರುಗಳೇ. ಕಾಳಹಸ್ತಿಗೆ ಹೋಗಿ ಸರ್ಪ ಸಂಸ್ಕಾರ ಮಾಡಿ. ಕಾಳಹಸ್ತಿ ಇಲ್ಲ ಅಂದ್ರೆ ಸಿಂಗ್ರಿಪೇಟೆಗೆ ಹೋಗಿ, ಅಲ್ಲೂ ಸಂಸ್ಕಾರ ಮಾಡ್ತಾರೆ. ಸರ್ಪದಲ್ಲ, ನಿಮ್ದು. ಬಾಲಕರು ತಮಾಷೆ ಮಾಡ್ತಾ ಇದ್ದಾರೆ, ನೀವು ಹೊರಡಿ. ಒಳಗೆಲ್ಲೋ ಎಸ್ಕೇಪ್ ಆಗ್ತಿದ್ದಾನೆ. ಲೇ ಮಗ, ಈ ಮನೆಗೆ ಹಿಂದ್ಗಡೆ ಒಂದ್ ಬಾಗ್ಲಿದ್ಯೋ? ನಾಳೆ ಹೇಳು ನನ್ನ ಮಗನೇ, ನಡೆಯಲೇ. ಇವತ್ತು ನನ್ನ ಮಗನೇ ನೀರ್ ಬೇಕು, ಬೋರ್ವೆಲ್ ಹೊತ್ತು ಅಂದ್ರೆ ಬಾವಿಗೆ ತಳ್ಬಿಟ್ಟಲ್ಲ. ನೋಡ್ದವನಲ್ಲ, ನನ್ ಕಾಂಡ ಮುಟ್ಟಿಸ್ಬಿಟ್ಟಲ್ಲ. ಇದ್ಯಾಕ ಸೌಂಡ್ ಇಲ್ಲ ಇವತ್ತು? ಈಗ ಸ್ಟಾರ್ಟ್. ಯಾರಿ ನೀವು? ಯಾಕೆ ಅವನು ಪಾಪ ಹೊಡಿತಾ ಇದ್ದೀರಾ? ಅವನ್ನ ನಾನು ಕಡಿತೀನಿ, ಹೊಡಿತೀನಿ, ಬಡಿತೀನಿ. ಅದನ್ನ ಕೇಳಕ್ ನೀನೇ ಅವಳೆ ಬಿತ್ರಿ. ಏಯ್ ಯಾವಳ ಇವಳು? ಆ ಊರಲ್ಲಿ ಸಿಕ್ಕಿದ್ರಮ್ಮ. ಅಯ್ಯಯ್ಯಯ್ಯಯ್ಯೋ ನನ್ನ ಮಗನೇ, ಕೋಳಿ ತಿಂತೀವಿ ಅಂತ ಮೂಳೆನ ಜೇಬಲ್ ಇಕ್ಕೊಂಡ್ ಬರ್ತಾರೇನೋ. ಯಾಕೋ ಕರ್ಕೊಂಬಂದೇವ್ರ ಊರೊಳಕ್ಕೆ? ನಾನಲ್ಲಮ್ಮ, ಅವರಿಬ್ರು. ಆಂಟಿ, ನಾವ್ ಕೋಳಿನ ತಿಂದು ಮೂಳೆನ ಜೇಬಲ್ ಇಟ್ಕೊಂಡ್ ಬರ್ಲಿಲ್ಲ, ಕೋಳಿನ ತಿಂದೆ ಜೊತೆಗೆ ಕರ್ಕೊಂಡ್ ಬಂದಿದ್ದೀವಿ. ನೇಗುಲ್ ಕಟ್ತಿರನೇ ಉಳಕಾಯ್ತದ? ಏನ್ ಹೇಳ್ತಿರೋ? ಇಲ್ಲ, ಅವ್ರು ಹೇಳೋದ್ ನಿಜ. ತುಂಬಾ ಒಳ್ಳೆ ಹುಡುಗ. ಶಾನ ಒಳ್ಳೆಯವರು. ನಾನು ನೋಡಿದ್ನಲ್ಲ, ಕುದುರೆ ಮೇಲೆ ಕೂತ್ಕೊಂಡು ಪೋಜ್ ಕೊಡ್ತಿದ್ದನ್ನ. ಲೇ ಸಿಂಗ್ರಿ, ಮನೆಗೆ ಒಂದೇ ಒಂದ್ ಸ್ವೀಟ್ ಮಾಡಿದ್ರೆ ಸಾಕು, ತಟ್ಟೆ ತುಂಬಾ ಬಾರಿಸ್ತಿದ್ದೆ. ಏನ ಸ್ವೀಟ್ ಅಂಗಡಿಗೆ ಹೋಗಿದ್ಯಾ ಅಂದ್ಮೇಲೆ ಬಿಟ್ಟಿರ್ತೀಯಾ? ಚೆನ್ನಾಗಿ ನೊಂದ್ಕೋಬೇಡಿ ಅಮ್ಮ, ಕಾಲ ಕಾಲಕ್ಕೆ ಏನೇನ್ ನಡಿಬೇಕೋ ಅದು ನಡೆದೇ ನಡೆಯುತ್ತೆ. ಗುರುಗಳೇ, ಈ ಮಾತನ್ನ ನೀವು ಹೇಳ್ತಿರೋದು? ಅಯ್ಯೋ ಆಂಟಿ, ನಮ್ಮನಲ್ಲಿ ಕಳ್ಸಿದ್ದೆ ಅವನು. ಗೊತ್ತಿಲ್ಲದೆ ಇರೋದ್ನ ಊಹಿಸ್ಕೊಂಡೇ ಹೋದ್ರೆ ಆಸೆ ಹೆಪ್ಪುಗಟ್ಬಿಡುತ್ತೆ. ಅದು ತುಂಬಾ ಅಪಾಯ. ತಿಳ್ಕೊಂಡ್ಬಿಟ್ರೆ ತುಂಬಾ ಸಲೀಸು. ಅಯ್ಯೋ, ಈ ಜ್ಞಾನೋದಯ ನನಗೆ ಮೊದಲೇ ಆಗಿದ್ದಿದ್ರೆ ಈ ನನ್ನ ಮಗನಿಗೆ ಹುಟ್ಟಿದ್ದಂಗೆ ಮದುವೆ ಮಾಡಿಸ್ಬಿಡ್ತಿದ್ನೆ. ಹೊತ್ಕೊಳ್ಳೋ ಕಂಬಳಿ ಒಂದಕ್ಕೆ ಕುರಿನೇ ಸಾಕಾಗತ್ತೆ. ಇನ್ ಮುಂದೆ ಇವನ್ ಹಾಗೆ ಮಾಡ್ದಾಗೆ ನಾವ್ ನೋಡ್ಕೋತೀನಿ. ಬ್ಯಾಡಿ ಸ್ವಾಮಿ, ನನ್ನ ಮಗನ್ನ ನಾನೇ ನೋಡ್ಕೊಂತೀನಿ. ಅವನಿಗೆ ದಿನಾ ಚಳಿ ಆಯ್ತಿರ್ತದೆ, ನೀವು ದಿನಾ ಕಂಬಳಿ ಒದಿಸ್ತಿರ್ತೀರ. ಬ್ಯಾಡಿ ಸ್ವಾಮಿ. ಲ್ಯಾನಂತ ಎಂತ ತಂದಿಗೆ ಎಂತ ಮಗ ಹುಟ್ಟುಬಿಟ್ಯೋ. ಸಾರಿ ಆಂಟಿ, ನಾನು ಈಗ್ಲೇ ನಮ್ಮ ಮನೆಗೆ ಹೋಗಿ ನಮ್ಮ ಅಪ್ಪನ ಕಾಲಿಗೆ ಬಿದ್ದ್ಬಿಡ್ತೀನಿ. ನಿಮ್ಮ ಅಪ್ಪ ಎಲ್ಲವ್ರಪ್ಪ? ಎಲ್ಲವ್ರೆ? ಹೋದ್ರು. ಏಯ್ ಹಂಗಲ್ಲಪ್ಪ, ನಿನ್ನ ಫೋನ್ನಾಗೆ ಅವ್ನು ಯಾವನು ಅರುಣ ಅನ್ನೋನ್ ಮಾತಾಡ್ದನ. ಅವನು ನಿನ್ನ ಮಗನ್ ಬಿಟ್ಕೊಡ್ಬೇಕು ಅಂದ್ರೆ 5 ಕೋಟಿ ಕೊಡ್ಬೇಕು ಅಂದ. ನಿಮ್ಮಪ್ಪ ದುಡ್ಡು ತಗೊಂಡು ಆ ಕಡೆಗೆ ಹೋದ್ರು, ನೀವು ಈ ಕಡೆಗೆ ಬಂದ್ರಿ. ಅಯ್ಯೋ ಆಂಟಿ, ನಾವು ಅವರಿಂದಾನೆ ತಪ್ಪಿಸ್ಕೊಂಡು ಇಲ್ಲಿ ಬಂದಿದೀವಿ. ಇದು ನಿಮ್ಮಪ್ಪನಿಗೆ ಹೆಂಗ್ ಗೊತ್ತು? ಅಯ್ಯೋ, ನಿಮ್ಮನ್ನ ಉಳ್ಸಕ್ಕ ದೇವ್ರೇ ಬರ್ಬೇಕು. ಆಂಟಿ, ನಿಮ್ ಫೋನ್ ಇದ್ರೆ 1 ನಿಮಿಷ ಕೊಡ್ತೀರಾ ಪ್ಲೀಸ್? ತಗೋ. ಹಲೋ ಅಪ್ಪ, ಟ್ರೈ ಮಾಡ್ತಾ ಇದ್ದೀನಿ, ಇನ್ನೂ ಆಗಿಲ್ಲ. ಪಿಂಕ್ ನನ್ನ ಮಗನೇ ನೀನಾ? ಏಯ್ ದೊಂಗನ ಕೊಡಕ, ನಾಲ್ಗೆ ಬಿಗಿ ಹಿಡಿದು ಚಪ್ರ, ಪನ್ ಕೋಆರ್ಡಿನೇಟರ್ ಅಂತ. ಲೇ, ಎಲ್ಲೋ ನಮ್ಮಪ್ಪ? ನಿಮ್ಮ ಅಪ್ಪ
ಅಪ್ಪ ಉರ್ಮಿಳಾ ಮತ್ತೆ ಶ್ವೇತನ ಎತ್ತಾಕೊಂಡು ಹೋಗಿದ್ಯಲ್ಲ, ಅವರಿಬ್ರನ್ನ ಕಳ್ಕೊಂಡು ಬಾ, ನಿಮ್ಮ ಅಪ್ಪನ ಬಿಡ್ತೀನಿ. ಅರುಣ್, ನಮ್ಮಪ್ಪಂಗೇನು ಮಾಡಬೇಡ ಪ್ಲೀಸ್. ನಮ್ಮಪ್ಪ ಹೇಗಿದ್ದಾರೆ? ಕೊಳತ ದ್ರಾಕ್ಷಿ ಥರ ಅವರೇ. ಇನ್ನೆರಡು ದಿನ ಆದರೆ ವೈನ್ ಆಗಿಬಿಡ್ತಾರೆ. ಅರುಣ್, ನಮ್ಮಪ್ಪಂಗೆ ಫೋನ್ ಕೊಡು ಪ್ಲೀಸ್. ನಿಮ್ಮ ಮಗನ ಫೋನು. ಏಯ್ ಯು ಬೆಡಿ ರಾಸ್ಕಲ್ ಅನ್ವಿಸಿಬಲ್ ಫ್ರೂಟ್ಸ್. ಹೇಗಿದ್ದೀರಾ ಅಪ್ಪ? ಎಲ್ಲಿ ಹಾಳಾಗೋಗಿದ್ಯೋ? ಇವ್ರು ದುಡ್ಡು ತಗೊಂಡು ನಿನ್ ಮುಖನೂ ತೋರಿಸ್ತಿಲ್ಲ. ಎಲ್ಲಿದ್ಯೋ? ಹಲೋ, दूध लाई हो राजा. ಅಪ್ಪ ಅಪ್ಪ, ಯಾಕಪ್ಪ ಏನು ಮಾತಾಡ್ತಿಲ್ಲ? ಅಪ್ಪ, ನಾ ಈಗಲೇ ಬಂದ್ಬಿಡ್ತೀನಿ. ಹಾಲಂತ ಮನಸ್ಸಿಗೆ ಹಾಲಿನ ಅಭಿಷೇಕ, ಹೂವಂತ ತನುವಿಗೆ ಹೂವಿನ ಅಲಂಕಾರ. ಅಲ್ಲ ಅಪ್ಪ, ಯಾಕಪ್ಪ ಏನೇನೋ ಮಾತಾಡ್ತಿದ್ದೀರಾ? ಏಯ್, ನಿಮ್ಮಪ್ಪ ಹುಳಿ ದ್ರಾಕ್ಷಿ ಹಾಲು ಕುಡಿದು ಮೆಂಟ್ಲಾಗ್ಬಿಟ್ಟವನು. ನೀನ್ ಬೇಗ ಬಾ, ಇಲ್ಲ ಅಂದ್ರೆ ನಿಮ್ಮ ಅಪ್ಪಣ್ಣ ಚಂಪೇಸ್ತಾ. ಅರುಣ್, ಮಾಮ ತುಂಬಾ ಟಾರ್ಚರ್ ಕೊಡ್ತಾವ್ರೆ ಅನ್ಸತ್ತೆ ಕಣ. ಏನೇನೋ ಮಾತಾಡ್ತಾವ್ರಲ್ಲ. ಲೋ ಅನಂತು, ನೀನು ಯಾವ ಹುಡುಗಿ ನೋಡಿದ್ರು ಲವ್ ಮಾಡ್ತೀಯಾ? ಸೇಮ್ ಟು ಸೇಮ್ ಕಾಯಿಲೆ ನಿಮ್ಮ ಅಪ್ಪನಿಗೂ ಯಾಕೆ ಇರಬಾರ್ದು? ಯಾರ ಜೊತೆಗಾದ್ರೂ ಪೀಡೆ ತಮಾಷೆಗೂ ಒಂದು ಮಿತಿ ಇರತ್ತೆ. ಲೇ, ನಮ್ಮಪ್ಪ ಶ್ರೀರಾಮಚಂದ್ರ ಕಣೋ. ಯಾವ ಹೆಣ್ಣನ್ನು ಕಣ್ಣೆತ್ತಿ ಸಹ ನೋಡಲ್ಲ ಅವರು.